ಸ್ವಾಗತ. ನಾನು ಮಾರುತಿ ಪಾವಳ. ರಾಜ್ಯ ರಾಜಕಾರಣದಲ್ಲಿ ಕಳೆದ 3-4 ದಶಕಗಳಿಂದಲೂ ಕೂಡ ಸಿಎಂ ಇಬ್ರಾಹಿಂ ಅವರು ಆಕ್ಟಿವ್ ಆಗಿ ರಾಜಕಾರಣವನ್ನ ಮಾಡ್ತಾ ಬಂದಿದ್ದಾರೆ. ಇತ್ತೀಚೆಗೆ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿ ಕೂಡ ಇದ್ರು. ಅದಾದ ಬಳಿಕ ಇವತ್ತಿಗೂ ಕೂಡ ಅವ್ರು ಹೇಳ್ತಾ ಇರುವಂತದ್ದು, ನಾನು ಇವತ್ತಿಗೂ ಇಂದಿಗೂ ಕೂಡ ಜೆಡಿಎಸ್ ನ ರಾಜ್ಯಾಧ್ಯಕ್ಷನೇ ಅಂತ ಹೇಳ್ತಿದ್ದಾರೆ. ಜೊತೆಗೆ ಮೊನ್ನೆ ಅಷ್ಟೇ ನಡೆದಂತಹ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಚನ್ನಪಟ್ಟಣದಲ್ಲಿ, ಅದರಲ್ಲೂ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಹಳೆ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಬಾಗಿಲಿನ ದ್ವಾರಬಾಗಿಲು ಅಂತಾನೆ ನಾವು ಚನ್ನಪಟ್ಟಣ ಮತ್ತೆ ರಾಮನಗರವನ್ನ ಕರಿತೀವಿ. 2023 ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಲ್ಲಿ ಸೋತಂತಹ ನಿಖಿಲ್ ಕುಮಾರಸ್ವಾಮಿ ಅವರು 2024 ಚನ್ನಪಟ್ಟಣ ಬೈ ಎಲೆಕ್ಷನ್ ಸೋತಿದ್ದಾರೆ. ಹೀಗಾಗಿ ಇವತ್ತಿಗೂ ಕೂಡ ರಾಜ್ಯಾಧ್ಯಕ್ಷರು ಅಂತ ಹೇಳ್ತಿರುವಂತಹ ಸಿಎಂ ಇಬ್ರಾಹಿಂ ಅವರು ಇವತ್ತಿನ ರಾಜಕೀಯ ಪರಿಸ್ಥಿತಿ ಹೇಗಿದೆ, ಜೆಡಿಎಸ್ ನ ಪರಿಸ್ಥಿತಿ ಹೇಗಿದೆ, ಜೆಡಿಎಸ್ ಅಲ್ಲಿ ಇದಾರ ಇಲ್ಲವೇ ಬೇರೆ ಏನಾದ್ರೂ ಪರ್ಯಾಯ ಮಾರ್ಗಗಳನ್ನ ಹುಡುಕ್ತಾ ಇದಾರ ಅನ್ನುವಂತಹ ಒಂದು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಅವ್ರ ಜೊತೆ ಮಾತಾಡ್ತೇನೆ. ಸರ್ಕಾರಕ್ಕೆ ಮುಗಿಸುವಾಗ ಸಿಎಂ ಇಬ್ರಾಹಿಂ ಸರ್, ಹೇಗಿದ್ದೀರಾ? ಸ್ವಸ್ಥಾನೇ ವಾಸ ಆಗಿದೆ. ಈಗಲೂ ಸಿಎಂ ಇಬ್ರಾಹಿಂ ಅವರು ಜೆಡಿಎಸ್ ಅಲ್ಲೇ ಇದಾರ ಅಂತ ನಾನ್ ಹೇಳೋದಲ್ಲ. ದೇವೇಗೌಡರು ಅಫಿಡೇವಿಟ್ ಕೊಟ್ಟಿದ್ದಾರೆ, ಉದಯಗೌಡ ಅಡ್ವೊಕೇಟ್ ಹೈಕೋರ್ಟ್ ಅಲ್ಲಿ, ಅವರೇ ಅಧ್ಯಕ್ಷರು, ಅವರು ತೆಗೆಯಲ್ಲ ಅಂತ ಹೇಳಿ. ಬಟ್ ಅದ್ರಲ್ಲಿ ಕುಮಾರಸ್ವಾಮಿ ಮಾಡ್ಕೊಂಡು ಹೋಗಿದ್ದಾರೆ. ಅದ್ರ ಬಗ್ಗೆ ಹೈಕೋರ್ಟ್ ಏನ್ ಹೇಳುತ್ತೆ ನೋಡು. ಹೈಕೋರ್ಟ್ನವರು, ಯಾಕಂದ್ರೆ ನನಗೆ ಪದೇ ಪದೇ ದುಡ್ಡು ಖರ್ಚು ಮಾಡಿ ಲಾಯರ್ಗಳ ಶಕ್ತಿ ಇಲ್ಲ. ಹೈಕೋರ್ಟ್ನವರು ಇದನ್ನ ನೋಡಿ ಸೋಮೋಟಿವ್ ತಗೊಂಡು ಏನಾದ್ರು ನ್ಯಾಯ ಕೊಡೋದಾದ್ರೆ ನ್ಯಾಯ ದೇವತೆ ಕೈ ಮುಗಿತೀನಿ ನಾನು. ಒರಿಜಿನಲ್ ಜೆಡಿಎಸ್ ಯಾರ್ದು ಅಂತ ಹಂಗಾದ್ರೆ ಅಲ್ಲಿ ಕುಮಾರಸ್ವಾಮಿ ಅವ್ರದ ಇಲ್ಲ ಜಿಡಿ ದೇವ್ ಸಾರಿ ಸಿಎಂ ಇಬ್ರಾಹಿಂ ಅವ್ರದ? ಒರಿಜಿನಲ್ ಜೆಡಿಎಸ್ ಜನತಾದಳ ಕಾರ್ಯಕರ್ತರು, ಸಾವಿರಾರು ಜನ ಕಾರ್ಯಕರ್ತರು ತಮ್ಮ ಬಲಿದಾನ ಕೊಟ್ಟು ಈ ಪಕ್ಷವನ್ನು ಕಟ್ಟಿದ್ರು. ಯಾರು ಇಲ್ಲದೆ ಇದ್ದಾಗ ದೇವೇಗೌಡರಿಗೆ ಕೈ ಹಿಡಿದ್ರು. ಸೊ ಹಾಗಾಗಿ ಜೆಡಿಎಸ್ ಇವತ್ತು ಕಾರ್ಯಕರ್ತರ ಶಕ್ತಿಯೇ ಜೆಡಿಎಸ್ ಶಕ್ತಿ. ಅದು ಶಕ್ತಿ ಇಲ್ಲ ಅಂತೇಳಿ ಚನ್ನಪಟ್ಟಣ ನಿರೂಪಿತವಾಯ್ತು. ಏನ ಕುಮಾರಸ್ವಾಮಿ ಅವರು ಓಹೋ ನಾನು ಗೆಲ್ತೀನಿ ಚನ್ನಪಟ್ಟಣದಲ್ಲಿ, ನಾನು ಹೇಳ್ದೆ ಕುಮಾರಸ್ವಾಮಿ ಅವಾಗ ಸಿಎಂ ಇಬ್ರಾಹಿಂ ಇದ್ರು, ನೀವೀಗ 22,000 ಗೆಲ್ಸಿದ್ರು, ಈಗ ಅವ್ರಿಲ್ಲ, ಹೋಗಿ ನೋಡಿ ನಿಮಗೆ ಗೊತ್ತಾಗತ್ತೆ ಮಸಾಲ ದೋಸೆ ರುಚಿ ಅಂತ ಹೇಳಿ. ಹೋದ್ರು ನನ್ನ ಬಿಟ್ಟು ಚನ್ನಪಟ್ಟಣದಲ್ಲಿ ಬಡ 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 150 ಕೋಟಿ ಖರ್ಚು ಮಾಡಿದ್ರು, 30,000 ಹತ್ತತ್ರ ಒಟ್ಟಿಗೆ ಸೋತು. ಏನು ಒಂದ್ ಮಗ ಹೇಳಿದ್ರು 1,000 ಓಟ್ ಕೊಟ್ಟಿಲ್ಲ, ಆಯ್ತು 1,000 ಓಟ್ ಬೇಡ ಅಂದ್ರೆ ನಿಮ್ಮಪ್ಪ ಕೊಟ್ಟಿಲ್ಲ. ಒಕ್ಕಲಿಗರು ಕೊಟ್ಟವ್ರ 60% ಒಕ್ಕಲಿಗರು ಯೋಗೀಶಿ ಕೊಟ್ಟವ್ರ, ಇದ್ರ 1,05,000 ಬರೋದೇ ಇಲ್ಲ. ಹೇಳ್ತಿರೋದು 70% ಒಕ್ಕಲಿಗರು ಜೆಡಿಎಸ್ ಗೆ ಓಟ್ ಹಾಕಿ ಎಲ್ಲ ತೋರ್ಸಿ ಎಣಿಸಿ 70% ಬಂದ್ಬಿಟ್ರೆ ಇವರೇ 1,00,000 ಬರ್ಬೇಕಾಯ್ತಲ್ಲ. 1,10,000 ಓಟ್ ನಲ್ಲಿ 95,000 ಓಟ್ ಪೋಲ್ ಆಗಿದೆ. ಆ 95,000ದಲ್ಲಿ ಇವ್ರಿಗೆ 70% ಅಂದ್ರೆ ಎಷ್ಟಾಯ್ತು? 80,000 ಹತ್ತತ್ರ ಆಯ್ತು. ಎಲ್ಲ ಬಾಕಿ ಒಟ್ಟು ಬೇರೆ ಜಾತಿಯವ್ರಿಗೆ ಓಟ್ ಬರಲೇ ಇಲ್ವಾ? ಇವತ್ತು ನಿಮಗೆ ಅಲ್ಲಿ ಬಂದಿರ್ತಕ್ಕಂಥದ್ದೇ 40%. ಯೋಗೇಶ್ವರಿಗೆ 60% ಏನಿದೆ ಅಂತ ಹೇಳಿದ್ರೆ ಒಕ್ಕಲಿಗರು ಓಟ್ ಬಂದಿದ್ದಾರೆ, 80% ಮುಸ್ಲಿಂ ಓಟ್ ಬಂದವೆ. ಇವ್ರಿಗೂ 2-3,000 ಓಟ್ ಮುಸ್ಲಿಂ ಓಟ್ ಬಿದ್ದಾವಲ್ಲಿ. ಹೇಳ್ತಾ ಇಲ್ಲ ಅವರು, ಬೂತ್ ಲೆಕ್ಕ ತೆಗೆದ್ ನೋಡು ಅಂತ ಹೇಳಿ. ನಾನು ಯಾವತ್ತು ಬೂತ್, ಯಾಕಂದ್ರೆ ಬೂತ್ ದೆಬ್ಬಿತಾರ ಹೇಳ್ಸೋದು, ಬೂತ್ ಲೆಕ್ಕ ನೋಡಿದ್ದೀನಿ ನಾನು. ಎಲ್ಲಿ ದಲಿತರಿದ್ದಾರೋ ಅಲ್ಲಿ ಮೆಜಾರಿಟಿ ಕಾಂಗ್ರೆಸ್ ಹೋಗಿದೆ, 30% ಇವ್ರಿಗೆ ಬಂದಿದೆ. ಕುರುಬರು ಅಲ್ಲೂ ಇವ್ರು ಓಟ್ ತಗೊಂಡಿದ್ದಾರೆ, 60-70% ಕಾಂಗ್ರೆಸ್ ಬಂದಿದೆ, 30% ಏನಿದೆ ಅಂದ್ರೆ ಜೆಡಿಎಸ್ ಹೋಗಿದೆ. ಇವರಲ್ಲೂ ಕುರುಬರ ನಾಯಕರಿದ್ದಾರೆ, ಇಲ್ಲ ಅಂತಲ್ಲ. ಇವತ್ತು ನಿಮಗೆ ಒಕ್ಕಲಿಗರೇ ಕೈ ಬಿಟ್ಟಿರ್ಬೇಕಾದ್ರೆ ಬೇರೆ ಸಮಾಜನೇ ಯಾಕೆ ದ್ವೇಷ ಮಾಡ್ತೀರಿ? ಇದು ಎರಡನೇ ನಿಮ್ಮ ಅಸ್ತಿತ್ವ ಮುಗೀತು. ಯಾವುದು? ಫ್ಯಾಮಿಲಿದೆ ಕಷ್ಟ ಇಲ್ಲ. ಈ ಸಿದ್ಧಾಂತದಲ್ಲಿ ಇವ್ರು ಹೋದ್ರೆ ಬದುಕಲ್ಲ. ಕುವೆಂಪು ಸಿದ್ಧಾಂತಕ್ಕೆ ಇವ್ರು ಬಂದ್ರೆ, ಬಸವಾದಿ ಶರಣರ ಸಿದ್ಧಾಂತಕ್ಕೆ ಇವ್ರು ಬಂದ್ರೆ,
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಿದ್ಧಾಂತಕ್ಕೆ ಬಂದ್ರೆ ಅವ್ರು ಬದುಕ್ತಾರೆ, ಇದ್ರೆ ಬದುಕಕ್ ಸಾಧ್ಯವೇ ಇಲ್ಲ. ನನಗಿರೋ ನೋವು, ಕರ್ನಾಟಕದ ಪ್ರಥಮ ಕನ್ನಡಿಗ, ಭಾರತ ದೇಶದ ಪ್ರಧಾನಮಂತ್ರಿ, ಕೆಂಪುಕೋಟೆ ಮೇಲೆ ಧ್ವಜ ಹಾರಿಸಿದವ್ರು, ಅಂತ ಅವ್ರು ಕರ್ಕೊಂಡಾಗ ಅಮಿತ್ ಶಾ ಮನೇಲಿ ಹಣ ಇಟ್ಬಿಟ್ರಲ್ಲ ಇವ್ರನ್ನ NCT-ಗೆ. ಇವ್ರು ಹೋಗ್ಬೇಕಾಗಿತ್ತಂದ್ರೆ ಅಮಿತ್ ಶಾ ಮನೆಗೆ, ಅಮಿತ್ ಶಾ ಇವ್ರ ಮನೆಗೆ ಬರ್ಬೇಕಾಗಿತ್ತು. ಪ್ರಧಾನಮಂತ್ರಿ ಆಗಿದ್ದಂತ ಮನೆ ನೀವು ಅಲ್ಲಿ ನೀವು ಕೈ ಮುಕ್ಕೊಂಡು ಇಂಟರ್ವ್ಯೂ ಹೋಗಿದ್ರಲ್ಲ, 6.5 ಕೋಟಿ ಕನ್ನಡ ಜನರಿಗೆ ಮಾಡಿರೋ ಅಪಮಾನ ಕುಮಾರಸ್ವಾಮಿ. ಅಲ್ಲ, ಕುಮಾರಸ್ವಾಮಿ ಹೇಳೋದು ಪಕ್ಷ ಉಳಿಸ್ಕೊಳ್ಳೋದಕ್ಕೆ 2024 ಲೋಕಸಭಾ ಚುನಾವಣೆ ಅದು ನಮ್ಗೆ ಅನಿವಾರ್ಯ ಇತ್ತು ಅಂತ. ಒಂದ್ ವೇಳೆ ನಾವು ಅವ್ರ ಜೊತೆ ಹೋಗಿಲ್ಲ ಅಂದ್ರೆ ಮಂಡ್ಯನೂ ಗೆಲ್ತಿರ್ಲಿಲ್ಲ, ಬೆಂಗಳೂರು ಗ್ರಾಮಾಂತರ ಬಿಜೆಪಿನೇ ಅಭ್ಯರ್ಥಿ ಆಗಿರ್ಬೋದು. ಆದ್ರೆ ಇವ್ರ ಕುಟುಂಬದ ಕುಡಿ ಮಂಜುನಾಥ್ ಅದೇ ರೀತಿ 3 ಕಡೆನೂ ಕೂಡ ಗೆಲ್ತಿರ್ಲಿಲ್ಲ. ಮರ್ಯಾದೆ ಕಳ್ಕೊಂಡು ಪಕ್ಷ ಉಳಿಸ್ಕೊಂಡು ಏನ್ ಮಾಡ್ತೀರಿ? ವೇಷರತ್ರನು ದುಡ್ಡಿದೆ, ಆದ್ರೆ ಪತಿವರ್ತೆ ಅಂತಾರ. ಪತಿವರ್ತರಾಗ್ರಿ ನೀವು. ದುಡ್ಡಿಗೆ ಅಧಿಕಾರ ಉಳಿಸ್ಕೋಬೇಕು. ಯಾಕೆ ಇರ್ಬೇಕು ಅಧಿಕಾರ? ನಿಮ್ಮಪ್ಪ ಸೋತಿರ್ಲಿಲ್ಲ, 700 ಸೋತಿರ್ಲಿಲ್ಲ, ಕನಕಪುರಲ್ಲಿ ಸೋತಿಲ್ಲ, ಮತ್ ಪುನಃ ಪಾರ್ಲಿಮೆಂಟ್ ನಲ್ಲಿ ಶಿವಕುಮಾರ್ ಎದುರಾಗ 50,000 ಗೆದ್ದಿಲ್ಲ. ನಿಮಗ್ ಬೇಕಾಗಿರ್ತಕ್ಕಂಥದ್ದು ಪಾರ್ಲಿಮೆಂಟ್ ನ ಸ್ಥಾನ ಅಲ್ಲ ಕುಮಾರಸ್ವಾಮಿ, ಜನರ ಹೃದಯದಲ್ಲಿ ಸ್ಥಾನ ಮಾಡೋದಕ್ಕೆ ಪ್ರಯತ್ನ ಪಡಿ. ಅದು ಬೆಳಿಗ್ಗೆ ಅಲ್ಲಿ, ಸಾಯಂಕಾಲ ಇಲ್ಲಿ 6 ಕೊಟ್ರೆ 10 ಕಡೆ 3 ಕೊಟ್ರೆ. ಆದ್ರೆ ನೀವು ಪಕ್ಷ ಉಳಿಸ್ಕೊಳಕ್ ಬಿಜೆಪಿ ಜೊತೆ ಹೋದ್ರಿ, ಇನ್ ನಾಳೆ ಮತ್ ಪಕ್ಷ ಉಳಿಬೇಕು ಅಂದ್ರೆ ಯಾರ ಜೊತೆ ಆದ್ರೂ ಹೋಗ್ತಿರೋದಾಗ ಆಯ್ತಲ್ಲ. ಬಸ್ ಸ್ಟ್ಯಾಂಡ್ ಬಸವಿ ಆಗಬೇಡಿ, ವಿವರ್ತರಾಗಿ. ಏಕಪತ್ನಿ ವ್ರತ, ಏಕಪತಿ ವ್ರತದಲ್ಲಿರಿ. ಈಗ ನನಗೆ ಇವತ್ತು ಅಧಿಕಾರ ಇಲ್ಲ, 20 ವರ್ಷ ಆಯ್ತು ಅಧಿಕಾರ ಬಿಟ್ಟು. ಮೂವತ್ತು ಕಡೆ ಜನ ಸೇರ್ತಾ ಇಲ್ಲ, ವಿಧಾನಸೌಧದಲ್ಲಿ ನಮಗೆ ಜಾಗ ಇಲ್ಲ. ಕರ್ನಾಟಕದ ಕನ್ನಡಿಗರ ಹೃದಯದಲ್ಲಿ ನಮಗೆ ಜಾಗ ಇದೆ. ಅದೇ ದಾಸೋಹ. ಈ ಪತಿವ್ರತೆ ಅನ್ನೋ ಮಾತು ಕೇವಲ ಕುಮಾರಸ್ವಾಮಿಗೆ ಅಷ್ಟೇ ಅನ್ವಯ ಆಗುತ್ತೋ, CM ಇಬ್ರಾಹಿಂ ಹೇಳ್ತಿರೋದು ದೇವೇಗೌಡರಿಗೂ ಅನ್ವಯ ಆಗುತ್ತೋ ಅಂತ? ದೊಡ್ಡವರು, ಅವ್ರಿಗೆ ಆ ಮಾತು ನಾವು ಹೇಳಬಾರ್ದು. ಅವರು ನಿಶಕ್ತರು. ಧೃತರಾಷ್ಟ್ರ ಸಿಂಹಾಸನದ ಮೇಲೆ ಕೂತಿದ್ರು, ದುರ್ಯೋಧನ ಮುಂದೆ ನಡೀಲಿಲ್ಲ. ಇವತ್ತು ಮಹಾಭಾರತದ ಧೃತರಾಷ್ಟ್ರರಾಗಿದ್ದಾರೆ ದೇವೇಗೌಡರು. ಪುಣ್ಯಾತ್ಮರು. ಕೊನೆ ಕಾಲದಲ್ಲಿ ಅವ್ರಿಗೆ ಟೈಮ್ ಬರಬಾರ್ದಾಗಿತ್ತು. ದೇವರು ಅವ್ರಿಗೆ ಆರೋಗ್ಯ ಕೊಡ್ಲಿ, ಇವತ್ತು ಭಗವಂತನ ಹಾರೈಸ್ತಾರೆ. CM ಇಬ್ರಾಹಿಂ ಆಗಿರ್ಬೋದು, ಸಿದ್ದರಾಮಯ್ಯರಾಗಿರ್ಬೋದು, ಬಹಳಷ್ಟು ಜನ ನಾಯಕರುಗಳು ದೇವೇಗೌಡರ ಗರಡಿಯಲ್ಲೇ ಬೆಳೆದಂತವ್ರು. ಆದ್ರೆ ಈ ಸಮಸ್ಯೆಯನ್ನ ಬಗೆಹರಿಸುವ ಶಕ್ತಿ ನಿಮ್ಮಲ್ಲಿ ಇರ್ಲಿಲ್ವಾ? ಹಾಗಾದ್ರೆ ನಾನು ಹೇಳ್ತಾ ಇರ್ಲಿಲ್ಲ. ಅವಾಗ ದೇವೇಗೌಡರ ಗರಡಿ, ದೇವೇಗೌಡರ ಅಂಪೈರು. ಈಗ ದೇವೇಗೌಡರ ಹೆಸರು ಕುಮಾರಸ್ವಾಮಿ ಗರಡಿ, ಕುಮಾರಸ್ವಾಮಿ ಅಂಪೈರ್. ಹೆಂಗ್ ಬದುಕೋದು? ಹೆಂಗ್ರಿ ಬದುಕೋದು? ಇವನು ಹೇಳಿದ್ರಲ್ಲ, ಪಕ್ಷ ಉಳಿಸ್ಕೋಬೇಕಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೇನೆ, ಯಾರ ಜೊತೆ ಎಲ್ಲಾದ್ರೂ ಹೋಗ್ತೇನೆ. ಇಂಥವ್ರಿಗೆ ಸರಿಪಡಿಸೋದಂಗೆ. ದೇವೇಗೌಡರು ಇದ್ದಾಗ ನಮ್ಮ ಮಾತು ಕೇಳೋರು. ಅಮರುಲ್ ಇಸ್ಲಾಮಿಗೆ ಸೀಟ್ ಕೊಡ್ಬೇಕು, ಹೆಗಡೆ ರಾಜೀನಾಮೆ ಕೊಡ್ತೀನಿ ಅಂದ್ರು. ನಾಳೆ ಸಾಲ ಗುಲ್ಬರ್ಗದಲ್ಲಿ ಅವ್ರಿಗೆ ಕೊಟ್ರೆ ರಾಯಚೂರಲ್ಲಿ ರಾಜ ವೆಂಕಟ ನಾಯಕ್ ಗೆಲ್ತಾನೆ, ಬೀದರ್ ಗೆಲ್ಲತ್ತೆ, ಗುಲ್ಬರ್ಗ ಗೆಲ್ತೀವಿ, ಬಳ್ಳಾರಿನೂ ಗೆಲ್ತೀವಿ, ಹೈದರಾಬಾದ್ ಕರ್ನಾಟಕ ಹೋರಾಕ ಗೌಡ್ರು ಎಸ್ ಅಂದ್ರು. 16 ಸೀಟ್ ಪಾರ್ಲಿಮೆಂಟ್ ನಲ್ಲಿ ಗೆದ್ದಿದೆ ಅವತ್ತು. ಇವ್ರು ಪ್ರಧಾನಮಂತ್ರಿ ಆದ್ರು. ಯಾವಾಗ ತನಕ ನಾವು ಅವ್ರ ಜೊತೆಲಿ ಇದ್ವು, ಅವ್ರಿಗೆ ಸನ್ಮಾನದಲ್ಲಿ ತಗೊಂಡು ಹೋಗ್ತಾ ಇದ್ವಿ ನಾವು. ಆದ್ರೆ ಕುಮಾರಸ್ವಾಮಿ ರಂಗಕ್ಕೆ ಬಂದಾಗ ನಾಯ್ಡು ನಮ್ಮ ಮೇಲೆ ಇಷ್ಟೋರಾದ್ರೆ ಯಾಕೆ? ಜಯಪ್ರದ ಅವ್ರ ಮೇಲೆ ಅವ್ರು ಕಣಗುತ್ತ ಅವ್ರು ಸಿಟ್ಟಾದ. ಇವೆಲ್ಲ ಗೊತ್ತಿಲ್ವೇನು ಇತಿಹಾಸ? ಇವತ್ತು ಅಮರ್ ಸಿಂಗ್ ಸತ್ತೋಗಿದ್ದಾರೆ, ಇತಿಹಾಸ ಇದು. ಮುಲಾಯಂ ಸಿಂಗ್ ಸತ್ತೋಗಿದ್ದಾರೆ, ಚಿದಂಬರಂ ಇದ್ದಾರೆ. ಇವತ್ತು ಅವ್ರಿಗೆ ಗೊತ್ತಿದೆ ಇತಿಹಾಸ, ಹೇಗೆ ದೇವೇಗೌಡರು ಪ್ರಧಾನಮಂತ್ರಿ ಆದರು ಅಂತ ಹೇಳಿ. ಅದಕ್ಕೆ ರೂವಾರಿ ಯಾರು? ಚಿದಂಬರಂ ಕೇಳಿದ್ರೆ ಹೇಳ್ತಾರೆ CM ಇಬ್ರಾಹಿಂ. ಏನದು ಜಯಪ್ರದ ಕಥೆ ಸರ್? ಈ ಪಿಕ್ಚರ್ ಬೇಡ, ಮುಗಿದ ಸಿನಿಮಾ ಇನ್ಯಾಕೆ? ದೇವೇಗೌಡರು ಪಾಪ ಅವರು ಅಪ್ಪಟ ಬ್ರಹ್ಮಚಾರಿ, ಏಕಪತ್ನಿ ಇರ್ತದ.
ಅವರು ಕುಡಿಯಲ್ಲ, ಬೇರೆ ಯಾವುದೇ ವಿಧವಾದಂತ ಕೆಟ್ಟ ಚಟ ಅವ್ರಿಗಿಲ್ಲ. ದೇವಾನುಭೂತಿರಾಗಿ ಬಂದಿರೋರು ಮಕ್ಕಳ ಕೈಯಾಗಿ ಸಿಗಾಕೊಂಡ್ರು ಅಷ್ಟೇ. ಮುಸ್ಲಿಂ ಸಮುದಾಯಕ್ಕೆ ದೇವೇಗೌಡರು ಪದೇ ಪದೇ ಹೇಳೋದು ನಾನು 4% ಮೀಸಲಾತಿ ಕೊಟ್ಟೆ 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 ಅಂತ ಹೇಳ್ತಾರೆ. ಆದ್ರೆ ಯಾಕೆ ಆ ಸಮುದಾಯ ಅವ್ರ ಪರ ನಿಲ್ತಾ ಇಲ್ಲ? ಅದ್ರಲ್ಲಿ ಕೊಟ್ಟೆ ಅಂತ ಹೇಳಿ ಬಿಜೆಪಿ ಕಿತ್ಕೊಳ್ಳೋ ಅವಶ್ಯಕತೆ ಬಂದ್ರೆ ಹೆಂಗ್ ಬಂದ? ಸಾರ ಸಜ್ಜನರ ಸಂಘ ಮಾಡುವುದು ದುರದಜ್ಜನರ ಸಂಘ ಬೇಡವಯ್ಯ. ಅವು ಹಾವಾದರೇನು ವಿಷವಂದೆ ಅಂತವರ ಸಂಘ ಬೇಡವಯ್ಯ. ಬಸವಣ್ಣ ಹೇಳಿಲ್ವಾ? ನೀವು ಈ ಇಡೀ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ವಿರೋಧ ಮಾಡಿ ದಲಿತರನ್ನ, ಅಲ್ಪಸಂಖ್ಯಾತರನ್ನ, ಹಿಂದುಳಿದವರನ್ನ ಮನುಸ್ಕೃತಿ ತರಬೇಕು, ಶೂದ್ರನಾಗಿರ್ಬೇಕು ಅಂತ ಹೇಳುವಂತವ್ರ ಜೊತೆಯಲ್ಲಿ ನೀವು ಹೋದ್ರಲ್ಲ ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ನಿಮ್ಮನ್ನ ಶೂದ್ರ ಅಂದೆ ಬೇರೆ ಏನಾದ್ರೂ ಕರೆದಾರ? ಹಾಗಾಗಿ ಮುಸಲ್ಮಾನರಿಗೆ ನಿರಾಸೆ ಆಯ್ತು. ಅದ್ರ ಮೇಲೆ ಕುಮಾರಸ್ವಾಮಿ ಹೇಳಿದ್ರು ನನಗೆ ಮುಸ್ಲಿಂ ಓಟೇ ಬೇಡ. ಮತ್ತೆ ಯಾಕೆ ಕೊಟ್ಟಾರು? ಟೋಪಿ ಹಾಕೊಂಡು ಹೋಗಿ ಕುತ್ಕೊಂಡ್ರು ಮುಸ್ಲಿಂ ಏರಿಯಾದಲ್ಲಿ. ಓಡ್ಬೇಕು ಅಂದ ಮುಸ್ಲಿಂ ಟೋಪಿ ಹಾಕೋದು. ಇದುವರೆಗೂ ಕುಮಾರಸ್ವಾಮಿ ಚನ್ನಪಟ್ಟಣ ಸೋತ ಮೇಲೆ ಹೇಳಿಲ್ಲ ಏನು. ಪಾಪ ನಿಖಿಲ್ ಹುಡುಗ ಬೆಳೆಯೋನು ತಗೊಂಬಂದು ಅವನ್ನ ನಿಲ್ಲಿಸಿ ಗೋಲುಪೋಷಿ ಮಾಡೋದು. ಹಾಗಾಗಿ ಇವತ್ತು ತನ್ನ ತಪ್ಪಿಗೆ ಅರಿವಾಗಿ ಪಶ್ಚಾತ್ತಾಪ ಪಟ್ಟರೆ ವಾಲ್ಮೀಕಿ ಬೇಡ ಕಣ್ಣಪ್ಪ ವಾಲ್ಮೀಕಿ ಆದ, ನೀವು ಆಗ್ತೀರಿ. ಚನ್ನಪಟ್ಟಣದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಮತಗಳು ಒಂದಾದ್ರೆ ನಾನು ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಲೆಕ್ಕಾಚಾರ ಹಾಕಿದ್ರು. ನಿಮ್ಗನ್ಸುತ್ತಾ ನಿಮ್ಮ ರಾಜಕೀಯ ಈ ಸುದೀರ್ಘ ಅನುಭವದಲ್ಲಿ ಈ ಬಾರಿ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿಯ ನಾಯಕರು ಸಂಪೂರ್ಣವಾಗಿ ನಿಖಿಲ್ ಪರವಾಗಿ ಮಾತಾಡಿದ್ರು, ನಿಖಿಲ್ ಪರವಾಗಿ ಮತ ಹಾಕ್ಸಿದ್ರು ಅಂತ ಅನ್ಸುತ್ತೆ? ಇಲ್ಲ, ಬಿಜೆಪಿಯಲ್ಲೇ ಒಂದು ಬಣ ಇವರು ಬಂದ್ಮೇಲೆ ರೆಡಿಮೇಡ್ ಪತಿವರ್ತರು ಬಂದ್ಬಿಟ್ರು ಅಂತ ಹೇಳಿ ವಜನಿತ್ವಲ್ಲ ಬಸ್ ಅದಕ್ಕೆ ಅವಕಾಶ ಇಲ್ಲದಂಗ ಆಗಿದೆ. ಇವು ನಮ್ಮ ಅಸ್ತಿತ್ವ ಹೊರಟೋಗ್ತೈತೆ. ಅವರು ಕುಮಾರಸ್ವಾಮಿ ಅಷ್ಟು ಬಿಜೆಪಿ ಪ್ರೀತಿ ಇದ್ದಿದ್ರೆ ಮಂಡ್ಯದಲ್ಲೇ ನಿಖಿಲ್ ಕೊಡೋರು. ಕುಮಾರಸ್ವಾಮಿ ವಿಧಾನಸೌಧದಿಂದ ಕೀಳ್ಬೇಕು, ಮಂಡ್ಯ ಕಳಿಸ್ಬೇಕು, ಇಲ್ಲಿ ಜೆಡಿಎಸ್ ಸೋಲ್ಬೇಕು. ಯೋಗೀಶಿಗೆ ಬಿಜೆಪಿ ಓಟ್ ಅಲ್ಲ, ಅದು ಯೋಗೀಶ್ ಓಟು. ಯೋಗೀಶಿಗೆ ತನ್ನದೇ ಆದಂತ ಓಟ್ ಇದಾವೆ. ಅವ್ನು ಇಂಡಿಪೆಂಡೆಂಟ್ ನಿಂತರು ಗೆಲ್ತಿದ್ದ ಅಲ್ಲಿ ಕಾಂಗ್ರೆಸ್ ಇರೋದೇ 16,000 ಓಟು. ಶಿವಕುಮಾರ್ ಒಪ್ಕೊಂಡಾರೆ. ಇವು ಬಂಡವಾಳ ಇದ್ದಾರೆ ಗಿರಾಕಿಯ. ಯೋಗೀಶ್ ಬಂದ ಮೇಲೆ ಒಕ್ಕಲಿಗರು, ಮುಸ್ಲಿಮ್ಸು, ಹಿಂದುಳಿದವರು, ದಲಿತರು ಇದರೆಲ್ಲ ಸಮೂಹ ಏನಿದೆ ಅಂತ ಹೇಳಿದ್ರೆ ಅವನಿಗೆ ಓಟ್ ಕೊಟ್ರಿಂದ 1,08,000 ತನಕ ಬಂತು. ಇವ್ರೆ 80,000ಕ್ಕೆ ನಿಂತರು. ಇವರು ಕೂಡ 5,000, 10,000 ಅದೇನ್ರಿ ದುಡ್ಡು ಖರ್ಚಾಗಿರೋದು. ಕರ್ನಾಟಕದ ಇತಿಹಾಸದಲ್ಲಿ ಚನ್ನಪಟ್ಟಣ ಸಿಗ್ಗಾವಿಯಲ್ಲಿ ಖರ್ಚಾದಂತಷ್ಟು ದುಡ್ಡು ಜಗತ್ನಾಗ ಎಲ್ಲೂ ಇಲ್ಲ. ಅದ್ ನೋಡಿ ಎಲ್ಲಾ ಊರಲ್ಲಿ ಜನ ಪ್ರಾರ್ಥನೆ ಮಾಡ್ತಾರೆ, ನಮ್ಮೂರ್ MLA ಸಾಯಲಿ, ನಮ್ಮೂರ್ MLA ಸಾಯಲಿ. ಯಾಕೆಲ್ಲ ಬಡಿತಾವಾದ್ರೆ ಬೈ ಎಲೆಕ್ಷನ್ ಬಂದ್ರೆ ದುಡ್ಡು ಬಂದ್ ಸರ್, ನೀವು ಸತ್ರ ಸಾಕು ಅಂತಾರೆ. ಈಗ ನಂದೇನಂದ್ರೆ ದೇವರೇ ಯಾವ MLA ಸಾವು ಕೊಡದೇ ಇರು, ಈ ಬೈ ಎಲೆಕ್ಷನ್ ಬರ್ದೇ ಇರು, ಇದು ಪೂರೈಸ್ಲೇ 5 ವರ್ಷ. ಇದು ನಮ್ಮ ಪ್ರಾರ್ಥನೆ. ಇವರು ಇವತ್ತಿನ ದಿವಸ 150 ಕೋಟಿ ಖರ್ಚು ಮಾಡಿನೂ ಕೂಡ ನೀವು ಇಲ್ಲಿಗೆ ತಲುಪಿದ್ರಿ. ಅದಕ್ಕೆ ಯಾವತ್ತು ಹೇಳ್ತೇನೆ ನಾನು, 1 ಜನಕ್ಕೆ ಭಾಷಣ ಮಾಡಿ, ತಂದು ಜನಕ್ಕೆ ಭಾಷಣ ಮಾಡ. ಎಷ್ಟು ಜನ ಇದ್ರು ಅವತ್ತು ಕುಮಾರಸ್ವಾಮಿ ಅವರು ಕೊನೆಯ ದಿನ ಎಲ್ಲ ನಾಮಿನೇಷನ್ ಫೈಲ್ ಮಾಡ್ಬೇಕಾದ್ರೆ 4 ಲಕ್ಷ ಜನ ಮತ ಎಲ್ಲಿ ಪಕ್ಕದ ಮನೆ ಮುತ್ತೈದೆನ ಅಲಂಕಾರ ಮಾಡಿ ತನ್ನ ಪಕ್ಕದಲ್ಲಿ ಕುಣಿಸಿದ್ರೆ ಹೆಂಡತಿ ಆಗ್ತಾನಂತ್ರಿ. ಮುತ್ತೈದೆ
ಆ ಕಡೆ ಮನೆಯದು. ನಿಮ್ ಬಂಡವಾಳ ಏನೋ ಗೊತ್ತಾಯ್ತು, ಡಬ್ಬ ಬಟನ್ ಪ್ರೆಸ್ ಮಾಡಿದಾಗ. ಹಾಗಾದ್ರೆ ಅವತ್ತೆಲ್ಲ ಬಂದವರೆಲ್ಲ ತಂದವರೇ ಬಿಟ್ರೆ ಯಾರು ಬಂದವರಲ್ಲ. ಯಾಕೆ ಬರಕ್ ಹೋಗ್ತಾರೆ? ಯಾಕೆ ಬರಕ್ ಹೋಗ್ತಾರೆ? ಇವ್ರೇನ್ ಕೆಂಪೇಗೌಡರ ತತ್ವ ಎತ್ತಿಡ್ದವ್ರ? ಬಸವ ಭಂಡಾರಿ ಬಸವಣ್ಣವ್ರ ತತ್ವ ಎತ್ತಿಡ್ದವ್ರ? ರಾಷ್ಟ್ರಕವಿ ಪುಟ್ಟಪ್ಪನವ್ರ ತತ್ವನ ಎತ್ತಿಡ್ದವ್ರ? ಇಲ್ಲ. ಬಟ್ ಕೆಂಪೇಗೌಡನ ವಂಶಸ್ಥರು ಅಂತ ಈಗಲೂ ಹೇಳ್ತಾರಲ್ಲ. ಯಾರು? ಇವ್ರು ಹಾಸನದವ್ರು. ಕೆಂಪೇಗೌಡರ ವಂಶಸ್ಥರು ಒರಿಜಿನಲ್ ಅಲ್ಲಿ ದೇವನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿದ್ದಾರೆ. ಅವ್ರ ಮನೆಗೆ ಹೋಗಿ ಬಂದಿದ್ದೆ ನಾನು. ನನಗೆ ಆತ್ಮೀಯ ಸ್ನೇಹಿತರು. ಅವ್ರಿಗೆ ಸಂಬಂಧವೇ ಇಲ್ಲ. ಸರ್, ನಿಮ್ ಪ್ರಕಾರ ಈ ಚುನಾವಣಾ ಫಲಿತಾಂಶ ಬಂದ ಬಳಿಕ ಒಕ್ಕಲಿಗ ನಾಯಕತ್ವ ಏನಾದ್ರು ದೇವೇಗೌಡ ಕುಟುಂಬದಿಂದ ಜಾರತಾ ಇದೆಯಾ? ಹೋಯ್ತು. ಯಾರು ಹೋಯ್ತು? ಹಾಗಾದ್ರೆ ಯಾರಿಗೆ ನಾಯಕ ಒಕ್ಕಲಿಗ ಸಮುದಾಯ? ಈಗ ಸಾಮಾಜಿಕ ನಾಯಕ ಇರುತ್ತೆ, ಜಿ ಟಿ ದೇವೇಗೌಡ. ಎಸ್, ಶಕ್ತಿ ಇದೆ. ಡಿ ಕೆ ಶಿವಕುಮಾರ್ ಅವ್ರು ಸ್ವಲ್ಪ ಸರಿಯಾದ್ರೆ ಅವ್ರಿಗೂ ಬರುತ್ತೆ. ಯಾರು? ಡಿ ಕೆ ಶಿವಕುಮಾರ್. ಏನ್ ಸರಿ ಆಗ್ಬೇಕು ಅವರು? ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಅಯ್ಯ ಅಪ್ಪ ಅಮ್ಮ ಅಂತ ಹೇಳಿದ್ರೆ ಸರಿ ಹೋಗ್ತದೆ. ಹೂ ಅಂದ್ರೆ ಎಲ್ಲೋ ಅಂದ್ರೆ ನರಕ, ಅಯ್ಯ ಅಂದ್ರೆ ಸ್ವರ್ಗ. ಇವತ್ತು ಶಿವಕುಮಾರ್ ಅಲ್ಲಿ ಪಕ್ಷ ಕಟ್ತಕ್ಕಂತ ಚಾಣಕ್ಯತೆ ಇದೆ, ಎಲ್ಲ ಇದೆ. ಸ್ವಲ್ಪ ಲ್ಯಾಂಗ್ವೇಜ್ ಸರಿ ಮಾಡ್ಕೊಂಡು. ಸಿದ್ದರಾಮಯ್ಯ ನೋಡಿ ಹೇಗೆ ಅಲ್ಲಿ ಏನ್ ಊಟ ಹೊಡೆದ್ರು ಒಳಗಿಂದ ಹೊಡಿತಾರ, ಮೇಲ್ಗಡೆ ಮಾತ್ರ ಜೊತೆ ನೀವಿದ್ರಲ್ಲ ಅದಕ್ಕೆ. ತೊಂಬತ್ತರಲ್ಲಿ ನೀವಿದ್ರಲ್ಲ ಅದಕ್ಕೆ ಇದ್ದು. ನಾವು ಸಿದ್ದರಾಮಯ್ಯನಲ್ಲಿ ಈ ತರದ್ದಿಲ್ಲ. 90ರಿಂದ 2013ವರೆಗೆ 2018 ಹೊಸ. ನಾನ್ ಜನತಾ ಪಾರ್ಟಿ ಜನರಲ್ ಸೆಕ್ರೆಟರಿ ಇದ್ದಾಗ ಸಿದ್ದರಾಮಯ್ಯ ಟಿಕೆಟ್ ಹೇಳಕ್ ಬಂದಿದ್ರು ರಾಜಶೇಖರ್ ಹೊಂತೆಗೆ. ನಿಮ್ಮೆದುರಿಗೂ ಹೇಳೋರು ಅವರು. ಬಟ್ ಮನಸ್ಸು ಒಳ್ಳೆಯದು. ಆತ ಕರಪ್ಟ್ ಅಲ್ಲ, ಭ್ರಷ್ಟಾಚಾರಿ ಅಲ್ಲ, ದುಡ್ಡಿನ ಆಸೆ ಇಲ್ಲ. ಪಕ್ಷಕ್ಕೆ ಅಂತ ಏನಾದ್ರು ದುಡ್ಡು ಸಂಗ್ರಹ ಮಾಡ್ತಾ ಇರ್ಬೋದು. ಈ ಮೂಡ ಪಾಡ ಇವೆಲ್ಲ ಇವ್ರು ಸೃಷ್ಟಿ ಮಾಡಿರೋದು. ಅದು ಹಗರಣ ಅಲ್ಲ, ಅದೊಂದು ಪ್ರಕರಣ. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರಿಗೆ ಹೇಳ್ತಕ್ಕಂಥ ಆ ಮಂಜುನಾಥ್ ಡಾಕ್ಟ್ರು ಇಂಡಿಪೆಂಡೆಂಟ್ ನಿಂತು ಗೆದ್ದಿರೋರು ಅವರು. ಪಾಪ ಅವರಿಗೂ ಕರ್ಕೊಂಡೋಗಿ ಇವತ್ತಿನ ಮುಂದೆ ಪ್ರಶ್ನೆ, ಎಂತ ಒಳ್ಳೆ ಡಾಕ್ಟ್ರು. ಒಂದ್ ಕಾಲದಲ್ಲಿ ಅವ್ರನ್ನ ಸರ್ಕಾರ ತೆಗೆದಾಗ ಹೋರಾಟ ಮಾಡಿ ಅವ್ರನ್ನ ಮುಂದುವರಿಸಿದವ್ ನಾನು. ಕೇಳಿ ಇವತ್ತು ಮಂಜುನಾಥ್ ಡಾಕ್ಟ್ರಿಗೆ ಇಬ್ರಾಹಿಂ ನಿಮ್ ಪರವಾಗಿ ನಿಂತಿದ್ರು ಇಲ್ಲ ಅಂತ. ದೇವೇಗೌಡರು ಅಳಿಯ ಅಂತೇಳಿ ನಿಂತಿಲ್ಲ ನಾನು. ಒಬ್ಬ ಒಳ್ಳೆ ಡಾಕ್ಟ್ರು, ಒಕ್ಕಲಿಗ ಸಮಾಜಕ್ಕೆ ಸೇರಿದವರು. ಒಬಾಮ ಅವ್ರ ಬಗ್ಗೆ ಅಪ್ರಿಶಿಯೇಟ್ ಮಾಡಿದ. ನಮ್ಗೆ ಒಂದು ಕೀರ್ತಿ, ಅವ್ರ ಅಭಿಮಾನ. ಇವ್ರು ಹಿಂಗೆ ಎದ್ದು ಬಿಟ್ಟಿರೋದು ಇಂಡಿಪೆಂಡೆಂಟ್ ನಿಂತರೂ ಗೆದ್ದರು. ಅವ್ರ ಇಂಡಿಪೆಂಡೆಂಟ್ ನಿಂತರ ಕಾಂಗ್ರೆಸ್ ಅವ್ರ ಮೇಲೆ ಕ್ಯಾಂಡಿಡೇಟ್ ಆಗ್ತಿರ್ಲಿಲ್ಲ. ಸೊ ಇವತ್ತು ಈ ಅಧ್ಯಯನ ಮುಗಿದಿದೆ. ಇನ್ನ ಹೊಸ ಚರಿತ್ರೆ ಶುರುವಾಗುತ್ತೆ ಕರ್ನಾಟಕ. ಒಕ್ಕಲಿಗ ನಾಯಕತ್ವ ಜೊತೆಗೇನೆ ಬೇರೆ ರಾಜಕಾರಣ ಕೂಡ ಶುರುವಾಗುತ್ತೆ. ಹಾಗಾದ್ರೆ ಒಕ್ಕಲಿಗ ರಾಜಕಾರಣ ನೋಡ್ರಿ, ಒಕ್ಕಲಿಗ ಮತದಾರರು ಬುದ್ಧವಂತರು, ಕಷ್ಟಜೀವಿಗಳು, ನೆಲ ಕೆಲ ಜೀವನ ಮಾಡ್ತಕ್ಕಂಥ, ಪಾಪ ದುಡ್ಡು ತಿಂತಕ್ಕಂಥದ್ದು ಒಕ್ಕಲಿಗ ಸಮಾಜ. ಒಕ್ಕಲಿಗ ಅಂದ್ರೆ ರೈತ. ಇವತ್ತು ಅನ್ನದಾತರು ಅವರು. ಇವತ್ತು ಆ ಸಮಾಜಕ್ಕೆ ಸಮಾಜದ ಸ್ವಾಮಿಗಳು, ನಿರ್ಮಲಾನಂದ ಮಹಾಸ್ವಾಮಿಗಳು, ದೊಡ್ಡ ಸ್ವಾಮಿಗಳು ಹೋದಾಗ ಇವರು ಅಷ್ಟೇ ಚೆನ್ನಾಗಿ ಸಮಾಜವನ್ನ ಕಟ್ಕೊಂಡು ಬರ್ತಾ ಇದ್ದಾರೆ. ವಿದ್ಯಾದಾನ, ಅನ್ನದ ದಾನ. ಆ ಸ್ವಾಮಿಗೂ ಕೈ ಮುಗಿತೇನೆ ನಾನು. ಒಳ್ಳೆ ಸಂಸ್ಕೃತದಲ್ಲಿ ಇರ್ತಕ್ಕಂಥವ್ರು. ಇವತ್ತು ಅವರೆಲ್ಲರೂ ಇವರಿಗೆ ಉಪದೇಶ ಹೇಳಿ ಸನ್ಮಾನ ವ್ಯಕ್ತಂದ್ರೆ ಒಳ್ಳೇದಾಗತ್ತೆ. ದೇವೇಗೌಡರ ಕುಟುಂಬ ಚನ್ನಪಟ್ಟಣದ ಸೋಲ್ನಲ್ಲಿ ಬಹಳಷ್ಟು ಕಹಿಯಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಸಿಎಂ ಇಬ್ರಾಹಿಂ ಮೈಸೂರಿಗೆ ಪ್ರವಾಸ ಮಾಡ್ತಾರೆ. ಜಿ ಟಿ ದೇವೇಗೌಡರ ಮನೆಗೆ ಹೋಗ್ತಾರೆ. ಜಿ ಟಿ ದೇವೇಗೌಡರ ಮನೆಯಲ್ಲಿ ಊಟ ಮಾಡ್ತಾರೆ. ರಾಜಕೀಯ ಲೆಕ್ಕಾಚಾರಗಳಾಗ್ತಾರೆ. ಎಲ್ಲ ಒಂದ್ ಕಡೆ ಇತ್ತೀಚೆಗೆ ಜಿ ಟಿ ದೇವೇಗೌಡರು ಬಹಿರಂಗವಾಗಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರ ವಿರುದ್ಧ ಮಾತಾಡಿದ್ರು. ಅಂತವ್ರ ಜೊತೆ ಕೈ ಶೇಕ್ ಹ್ಯಾಂಡ್ ಮಾಡ್ತೀರಾ, ಊಟ ಮಾಡ್ತೀರಾ, ಮಾತಾಡ್ತೀರಾ, ಹೊರಗಡೆ ಬಂದು ಮಾಧ್ಯಮಗಳ ಜೊತೆ ಮಾತಾಡ್ತೀರಾ, ಯಾವ ಸಂದೇಶ ರವಾನೆ ಮಾಡ್ತಿದ್ದೀರಾ? ಈ ಜಿ ಟಿ ದೇವೇಗೌಡರಿಗೆ ಜನತಾದಳ ಕರ್ಕೊಂಡ್ ಬರಕ್ ಪ್ರಯತ್ನ ಪಟ್ಟೆ ಪ್ರಥಮ ನಾನು.
ನನ್ನ ಜೊತೆಲಿ ದೇವೇಗೌಡರು ಜಿ ಟಿ ದೇವೇಗೌಡರ ಮನೆಗೆ ಬಂದು ಬಾರಪ್ಪ ಅಂದ್ರು. ಇದ್ರ ಅವತ್ತೇ ಜಿ ಟಿ ದೇವೇಗೌಡರು ಮಂತ್ರಿ ಆಗಿರೋರು ಕಾಂಗ್ರೆಸ್ ಸೇರಿದ್ರೆ ನನಗೆ ಆ ನೋವಿತ್ತು. ಅವ್ರನ್ನ ಕರ್ಕೊಂಬಂದ ಅವ್ರು ಹುಡುಗಪ್ಪ ದಿವಸನೇ ಹೋಗಿದ್ದ ಅವಾಗ ನಾನು. ಈ ಸಲ ಅವ್ರು ಹುಡುಗಪ್ಪ ದಿವಸ ಹೋದೆ. ಹೌದು ಜಿ ಟಿ ದೇವೇಗೌಡರು ನಿಮ್ಗೆ ಅನ್ಯಾಯ ಆಗಿದೆ, ನಿಮ್ ಪರ ನಿಲ್ತೀವಿ ನಾವು, ಧೈರ್ಯವಾಗಿರಿ. ಅವ್ರಿಗೆ ಹಾರ ಇರ್ತದೆ, ಹಾರ ಆಗ್ತದೆ. ಅವ್ರ ಧರ್ಮಪತ್ನಿಯವರು ಒಳ್ಳೆ ಮುದ್ದೆ ಉಪ್ಸಾರು ಚೆನ್ನಾಗಿ ಊಟ ಮಾಡಿಸಿದ್ರು. ವೆಜಿಟೇರಿಯನ್ ಊಟ. ಹುಡುಗಪ್ಪ ದಿವಸ ಪೂಜೆ ಇತ್ತು. ಊಟ ಮಾಡಿಕೊಂಡು ಅವ್ರ ಜೊತೆ ಸುಮಾರು 1-1.5 ಗಂಟೆ ಕಾಲ ಮಾತಾಡ್ಕೊಂಡು ಬಂದಿದ್ದೀವಿ. ಮುಂದಿನ ರಾಜಕೀಯ ಬೆಳವಣಿಗೆಗಳು ಮತ್ತು ಬದಲಾವಣೆಗಳು ಏನಾದ್ರು ಆಗತ್ತೆ, ಬದಲಾವಣೆಗಳು ಆಗ್ಲೇಬೇಕು. ನಿಮ್ಮ ಮಾತುಕತೆ ಅಲ್ಲ ಆಯ್ತಾ? ನಮ್ಮ ಮಾತುಕತೆಯಲ್ಲಿ ಅವ್ರು ನೋಡಿದ್ದನ್ನ JDS ಅನ್ನ ಬಲಪಡಿಸೋದಕ್ಕೆ ಸಾಧ್ಯವೇ ಎಸ್ ಅದು ಚರ್ಚೆ ಮಾಡಿದ್ವಿ. ಕುಮಾರಸ್ವಾಮಿ ಅವ್ರ ಪರಿವರ್ತನೆ ಆಗ್ತಾರ ಅದು ಚರ್ಚೆ ಮಾಡಿದ್ವಿ. ಆಗ್ತಾರ ಇಲ್ವಾ? ಆಮೇಲೆ ಪದೇ ಪದೇ ಅವರು ಜಿ ಟಿ ದೇವೇಗೌಡ ನಾನ್ ತಂದೆ ತಪ್ಪು. ಕುಮಾರಸ್ವಾಮಿಗೆ ಮೈಸೂರಿಗೆ ತಂದವರೇ ಜಿ ಟಿ ದೇವೇಗೌಡರು. ಮುಸ್ಲಿಂ ಸಮಾಜದಲ್ಲಿ ದೇವೇಗೌಡರು ಆದ್ಮೇಲೆ 2ನೇ ದೊಡ್ಡ ಲೀಡರ್ ಜಿ ಟಿ ದೇವೇಗೌಡ. ಅವರು ನಾನ್ ನಾಯಕ ಅಂತ ಎಲ್ಲೂ ಬಿಂಬಿಸ್ಕೊಳಕ್ ಹೋಗ್ಲಿಲ್ಲ, ಬೇರೆ ಕಡೆ ಕೈ ಹಾಕಕ್ ಹೋಗಿಲ್ಲ. ಆಯಾ ಜಿಲ್ಲೆಯಿಂದ ಆ ಸಮಾಜ ಜನ ಬೆಳೀಲಿ ಅಂತ ಹೇಳ್ಬಿಟ್ಟು ಬೆಳಗ್ಬಿಟ್ರು. ಇವತ್ತು ಕೂಡ ಮೈಸೂರು, ಚಾಮರಾಜನಗರ ಮತ್ತು ಕೊಡಗು, ಮಂಡ್ಯ ಕೆಲವು ಭಾಗ, ಹಾಸನ ಇವತ್ತು ಜಿ ಟಿ ದೇವೇಗೌಡರ ಇದೆ. ಜಿ ಟಿ ದೇವೇಗೌಡ ಸೇರಿದಂತೆ ಒಂದಷ್ಟು ಶಾಸಕರು ಅಸಮಾಧಾನಗೊಂಡಿದ್ದಾರೆ JDS. ಅವ್ರು ನಿಮ್ ಸಂಪರ್ಕದಲ್ಲಿದ್ದಾರೆ, ಇಲ್ಲ ನೀವೇ ಅವ್ರನ್ನ ಏನಾದ್ರು ಸಂಪರ್ಕ ಮಾಡಿದ್ರ? ಈಗ ನಾನು ಅವ್ರ ಸಂಪರ್ಕದಲ್ಲಿದ್ದೇನೆ, ಅವ್ರು ನನ್ನ ಸಂಪರ್ಕದಲ್ಲಿದ್ದಾರೆ. ಅದನ್ನ ನಾನು ಏನು ಹೇಳೋದು. ನಿಮ್ಮ ಮುಖಾಂತರ JDS ಶಾಸಕರಿಗೆ ಇಷ್ಟು ಹೇಳ್ತಕ್ಕಂಥ, ಮುಂದೆ ನಿಮ್ಮ ಅಸ್ತಿತ್ವ ಉಳಿಬೇಕು ಅನ್ನೋದು. ಚನ್ನಪಟ್ಟಣದಲ್ಲಿ 150 ಕೋಟಿ ರೂಪಾಯಿ ಖರ್ಚು ಮಾಡೇ ಸೋತಿರ್ಬೇಕಾದ್ರೆ ಮುಂದೆ ನಿಮ್ ಗತಿ ಏನು? ಈಗ ಕುಮಾರಸ್ವಾಮಿ ಬಿಜಾಪುರಕ್ಕೆ ಬಂದು ಕ್ಯಾನ್ವಾಸ್ ಮಾಡೋರ, ಗುಲ್ಬರ್ಗದಲ್ಲಿ ಮಾಡೋರ, ಅಂದ್ರೆ ಅವ್ರ ಸ್ವಂತ ಶಕ್ತಿ ಮೇಲೆ ಗೆದ್ದಿದ್ದಾರೆ ಅಂತ ಹೇಳ್ತೀರಾ? ಸ್ವಂತ ಶಕ್ತಿ ಮುಸ್ಲಿಂ ಓಟು, ಹೂವಿನ ಪರಗಿ 40,000 ಜನ 1,000 ಓಟ್ ಕೊಟ್ಮೇಲೆ ನಾವು JDS ತಂದು ಬಂದ ಹೇಳಿ. ಸುರೇಶ್ ಬಾಬು ಚಿಕ್ಕನಾಯಕ ಹೇಳಿ 25,000 1,000 ಓಟ್ ಕೊಟ್ಮೇಲೆ ಅವ್ನು ಬಂದ. ಇದ್ರ ಮಾಧವಸ್ವಾಮಿ ಜಾಗ ಅದು, ಗ್ರಾಮಾಂತರ, ಶಿವಮೊಗ್ಗ ಗ್ರಾಮಾಂತರ. 30,000 ಮುಸ್ಲಿಮ್ಸ್ ಓಟ್ ಕೊಟ್ರು ಎಂಬಂದ್ಲು. ಕುಮಾರಸ್ವಾಮಿ ಬಂದಿದ್ದೆ 1,000 ಓಟಿಂದ. ಈ ಲೆಕ್ಕ ಗೊತ್ತಾಗಿಲ್ವಾ? ಆ ಸಮಾಜ ಕೈ ಹಿಡಿದಾಗ ನಿಮ್ಮ ಅಪ್ಪ ಗೆದ್ದ, ಸಮಾಜ ಕೈ ಬಿಟ್ಟಾಗ ನಿಮ್ಮ ಅಪ್ಪ ಸೋತ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಬಾಕಿ MLAsಗಳು ಎಡಗಡೆ ಎತ್ತಿ ಹೊಡೆದ್ರೆ ಬಲಗಡೆ ಎತ್ತಿ ಹುಷಾರಾಗತ್ತೆ. ಅವ್ರಿಗೆ ಈಗಲೂ ಹೇಳ್ತೀನಿ ನಾನು, ನಿಮ್ಮ ಭವಿಷ್ಯ ಉಳಿಬೇಕು ಅಂದ್ರೆ ನಮ್ ಜೊತೆ ಬನ್ನಿ. ನಿಮ್ ಜೊತೆ ಬನ್ನಿ ಅಂದ್ರೆ ನೀವೀಗ JDS ಸಿದ್ಧಾಂತಕ್ಕೆ ಬನ್ನಿ, ಮರಳಿ ಬನ್ನಿ. ಗೋಮಾದಿ ಶಕ್ತಿ ಕೇಶವ ಕೃಪಾ ಅಲ್ಲ, ನಾವು ಬಸವ ಕೃಪಾ. ಇದನ್ನ ಹೇಳಿ ಬನ್ನಿ. ಎಲ್ಲಿ JP ಭವನಕ್ಕೆ ಬರ್ಬೇಕು ಸರ್? JP ಭವನಕ್ಕೆ ಬರ್ಬೇಕು, ಅದು ರೇವಣ್ಣನ ಹೆಸರಿಗೆ ಐತದ್ದು. ಇವತ್ತು ನೀವು ಮರಳಿ ಕೂಡೋಣ, ಕೂಡಲ ಸಂಗಮದಲ್ಲಿ ಸೇರೋಣ, ಅನುಭವ ಮಂಟಪ ಮಾಡೋಣ. ಆ ಅನುಭವ ಮಂಟಪದಿಂದ ನಿರ್ಣಯ ಮಾಡ್ಕೊಂಡು ಹೋಗೋಣ. ಹಾಗಾದ್ರೆ JDS ಶಾಸಕರನ್ನ CM ಇಬ್ರಾಹಿಂ ಅವರು ಸಂಪರ್ಕ ಮಾಡುವಂತಹ ಒಂದು ಕೆಲಸ ಮಾಡ್ತಾರೆ ಮುಂದೆ. ಎಲ್ರಿಗೂ ಮಾಡ್ತೀನಿ ನಾನು. JDS ಹೇಗೆ ದೇವೇಗೌಡರಿಗೂ ಪತ್ರ ಬರೀತಾ ಇದ್ದೇನೆ. ದೊಡ್ಡವ್ರು ನೀವು, ತಪ್ಪು ನಡೆದೋಗಿದೆ, ವಿಚಾರ ಮಾಡಿ, ನಿಮ್ ಬಗ್ಗೆ ಗೌರವ ಇದೆ, ಕೈ ಮುಗಿದ್ದೇನೆ. ನಾನು ಅಲ್ಲಿ ಹೋಗಕ್ ಆಗದೆ ಇರ್ಬೋದು, ಪತ್ರ ಬರೀತೀನಿ.
ಅವರಿಗೆ ಕೈ ಮುಗಿದು ಅಷ್ಟಾಗಿ ನಮಸ್ಕಾರ ಮಾಡಿ ಕೇಳ್ತೀನಿ ಇವತ್ತು ಮರಳಿ ಒಳ್ಳೆ ಒಂದು ಶಕ್ತಿನ ರಾಜ್ಯದಲ್ಲಿ ಕಟ್ಟಕ್ಕೆ. ಅಂದ್ರೆ ಬಿಜೆಪಿ ಬಿಟ್ಟು ಹೊರಗಡೆ ಬನ್ನಿ ಅಂತ ಎಸ್, ನಿಮ್ದು ಅದೊಂದೇ ಅವ್ರ ಮನವಿ ಇರೋದು. ಒಂದು. ಎರಡನೇದೇನು ಕುಟುಂಬ ರಾಜಕಾರಣ ಸಾಕು, ಕಾರ್ಯಕರ್ತರನ್ನು ಬೆಳೆಸಿ ಇನ್ನಿಲ್ಲ. ಯಾರೇ ಅವ್ರ ಮನೇಲಿ ಬಾಕಿ ಇರೋರು ಎಲ್ಲದ್ದು ಆಗೋಯ್ತು. ಚೆನ್ನಮ್ಮ ಒಂದು ಬಿಟ್ರೆ ಬಾಕಿ ಎಲ್ರಿಗೂ ಅವಕಾಶ ಸಿಕ್ಕಿದೆ. ಪಾಪ ಅನುಸೂಯ ದೊಡ್ಡ ಮಗಳು ಆಯಮ್ಮ ಏನೋ ಗೌರವತ್ತೆ ಕೈ ಮುಗಿತೀನಿ. ನನ್ನ ಹಿರಿಯ ಸಹೋದರಿ ಅದು ಮಂಜುನಾಥರ ಧರ್ಮಪತ್ನಿ. ಇವತ್ತು ದೇವೇಗೌಡ್ರೆ ನೋಡ್ತಿರೋದು ಆ ಯಮನೆಯ. ಹೆಣ್ಮಕ್ಳು ಅವ್ರು ನೋಡ್ತಾ ಇಲ್ಲ. ಯಾರು ನೋಡ್ತಾವ್ರೆ? ಅವ್ರವ್ರಿಗೆ ಅವ್ರ ಚಿಂತೆ, ನಿಖಿಲಿಗೆ ಇವ್ರ ಚಿಂತೆ, ರೇವಣ್ಣನಿಗೆ ಅವ್ರ ಚಿಂತೆ, ಮತ್ತೆ ದೇವೇಗೌಡ್ರ ಚಿಂತೆ ಯಾರು ಮಾಡ್ಬೇಕು? ನಾನು ಜೆಡಿಎಸ್ ಶಾಸಕರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಿನ್ನೆನೂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಮೊನ್ನೆನೂ ಹೇಳಿದ್ರು, ಜೆಡಿಎಸ್ ಅವರು ಬಹುತೇಕ ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅಂತ. ಸಿದ್ದರಾಮಯ್ಯ ಅವರ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ಇಬ್ಬರಿಗೂ ಒಂದೇ ಇರೋದು, ಜೆಡಿಎಸ್ ಅನ್ನ ರಾಜ್ಯದಿಂದ ನಿರ್ನಾಮ ಮಾಡಬೇಕು ಅನ್ನೋ ಲೆಕ್ಕಾಚಾರ ಆಗ್ತಿದ್ದಂಗೆ ಕಾಣಿಸ್ತಾ ಇದೆ. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮುಂದೆ ಬರ್ತಾ ಇರುವಂತ 2028 ವಿಧಾನಸಭಾ ಚುನಾವಣೆಗೆ ಇವತ್ತಿಂದನೇ ತಂತ್ರಗಾರಿಕೆ ಶುರು ಮಾಡಬೇಕು ಅಂತ. ಹೀಗಾಗಿ ಸಿಎಂ ಇಬ್ರಾಹಿಂ ಅವರು ಹೊರಗಡೆ ಇದ್ರು ಕೂಡ ನಿಮ್ಮ ಆತ್ಮ ಸಿದ್ದರಾಮಯ್ಯ ಅವ್ರ ಜೊತೆ ಇದೆಯಾ ಅಂತ. ನನ್ನ ಆತ್ಮ ಸಿದ್ದರಾಮಯ್ಯ ಜೊತೆಯಲ್ಲೂ ಇದೆ, ಶಿವಕುಮಾರ್ ಜೊತೆಯಲ್ಲೂ ಇದೆ, ದೇವೇಗೌಡರ ಜೊತೆಯಲ್ಲೂ ಇದೆ. ಆದ್ರೆ ದೇವೇಗೌಡರು ಬಿಜೆಪಿ ಅವ್ರ ಜೊತೆ ಇರೋದ್ರಿಂದ ಅಲ್ಲಿ ಆತ್ಮ ಈ ಕಡೆ ಬಂದಿದೆ. ಇವತ್ತು ಕೂಡ ರಾಜಕೀಯವಾಗಿ ಒಂದು ತೀರ್ಮಾನ ತಗೋಬೇಕಾದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್, ನಾನು ಏನೂ ಅಲ್ಲ, ಆಯ್ತಾ? ಇನ್ನ ಅವ್ರು ಯಾರ್ಯಾರು ಜೆಡಿಎಸ್ ಶಾಸಕರ ಸಂಪರ್ಕದಲ್ಲಿ ಇಟ್ಕೊಂಡಿದ್ದಾರೋ ನನಗೆ ಅದು ಗೊತ್ತಿಲ್ಲ. ಮುಖ್ಯಮಂತ್ರಿ ಸ್ವಾಭಾವಿಕವಾಗಿ ಶಾಸಕರು ಸಂಪರ್ಕದಲ್ಲಿ ಇದ್ದೇ ಇರ್ತಾರೆ, ಕೆಲಸ ಕಾರ್ಯಗಳೇ ಹೋಗಿರ್ತಾರೆ, ಮಾತುಕತೆ ಸ್ಥಾನದಲ್ಲಿ ಮಾಡ್ತಾರೆ. ನಾನು ಅಧಿಕಾರ ಇಲ್ಲದೆ ಇರೋನು, ಬೇಡವನಿಲ್ಲದೆ ಬಡವನಾದನಯ್ಯ. ಇವತ್ತು ನಾನು ನನ್ನ ಕೈಲಿ ಅಧಿಕಾರ ಇಲ್ಲ, ಆದ್ರೆ ಜನ ಕಟ್ತಕ್ಕಂಥ ಶಕ್ತಿ ಇದೆ. ಶಾಸಕರಿಂದ ಪಕ್ಷ ಕಟ್ಟಕ್ಕಾಗಲ್ಲ, ಕಾರ್ಯಕರ್ತರಿಂದ. ಆ ಕಾರ್ಯಕರ್ತರ ಸಮೂಹ ಇವತ್ತು ನಮ್ಮ ಜೊತೆಗಿದೆ. ಸರ್, ಒಂದು ಪಕ್ಷ ಕಟ್ಟಬೇಕು ಅಂದ್ರೆ ಮೊದಲು ಕೈಯಲ್ಲಿ ದುಡ್ಡಿರ್ಬೇಕು, ನಿಮ್ ಮುಂದೆ ನಿಲ್ಲುವಂತಹ ಕಾರ್ಯಕರ್ತರ ಪಡೆ ಇರಬೇಕು. ಆ ಎರಡು ಸಿಎಂ ಇಬ್ರಾಹಿಂ ಅವ್ರಿಗಿದೆಯಾ ಅಂತ. ಜನತಾದಳದ ನಾವು ಫಸ್ಟ್ ಬಸವರಾಜ ಬೊಮ್ಮಾಯಿ ಕೇಳಿ ಸವಾಲಾಸಿ ಚಂದ ಎತ್ತಿ ಎಲೆಕ್ಷನ್ ಮಾಡಿದವ್ರು ನಾವು. ಅಲ್ಲ, ಅವಾಗ ಚುನಾವಣೆ ಮಾಡ್ಬೇಕಂದ್ರೆ ಜನನೇ ದುಡ್ಡು ಕೊಡ್ತಿದ್ರ. ಆ ವಾತಾವರಣ ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿ ಮಾಡಕ್ ಸಾಧ್ಯವಿದೆ. ಆ ಪ್ರಯತ್ನದತ್ತ ಅದಿಲ್ಲ, ದುಡ್ಡಿಲ್ಲದೆ ಗೆಲ್ಬೇಕು. ಅಂದ್ರೆ 75-80ರ ದಶಕದ ರಾಜಕಾರಣವನ್ನ ಮತ್ತೆ ಮನಸ್ತಾಪಿಸಬೇಕು. 77ರ ದಶಕದ ರಾಜಕಾರಣವನ್ನ ಕರ್ನಾಟಕಕ್ಕೆ ತರ್ತಕ್ಕಂಥದ್ದೇ ಕ್ರಾಂತಿ, ಅದೇ ಬಸವ ಕ್ರಾಂತಿ. ಸರ್, ಸಿದ್ದರಾಮಯ್ಯ ಅವರ ರಾಜಕೀಯ ಬೆಳವಣಿಗೆಯಲ್ಲಿ ನೋಡಿದ್ರೆ ಬಹುತೇಕ ವರ್ಷಗಳು ಸಿದ್ದರಾಮಯ್ಯ ಅವ್ರ ಜೊತೆಗೇನೆ ತಾವಿದ್ರಿ. ಅವ್ರಿಗಿನ ಮೊದಲೇ ನೀವು ರಾಜಕಾರಣಕ್ಕೆ ಬಂದಿರ್ಬೋದು, ಅವ್ರಿಗಿನ ಮೊದಲೇ ನೀವು MLA ಆಗಿರ್ಬೋದು. ಅದಾದ ಬಳಿಕ ಅವರು ಜನತಾ ಪರಿವಾರದಲ್ಲಿ ಬೆಳೆದಂತಹ ರೀತಿ, ಕಾಂಗ್ರೆಸ್ ಬಂದ ಬಳಿಕ ಸುದೀರ್ಘವಾಗಿ ಅವ್ರಿಗೆ ಇಲ್ಲ ಒಂದ್ ಕಡೆ ಆ ವಿರೋಧ ಪಕ್ಷದ ನಾಯಕ ಸ್ಥಾನ, ಇಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಆಗುವಂತಹ ಅದೃಷ್ಟ ಸಿದ್ದರಾಮಯ್ಯ ಅವರಿಗೆ ಒಳಗೆ ಬಂತು. ಇಷ್ಟೆಲ್ಲ ಆಗುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನ ನೀವು ಬಿಟ್ಟು ಮತ್ತೆ ಜನತಾದಳಕ್ಕೆ ಬರ್ತೀರಾ. ಅದಾದ ಬಳಿಕ ಲೋಕಸಭಾ ಚುನಾವಣೆ ಮೈತ್ರಿ ಆಯ್ತು ಅನ್ನೋ ಕಾರಣಕ್ಕೆ ನೀವು ಜನತಾದಳದಿಂದ ಹೊರಗಡೆ ಬರ್ತೀರಾ. ಈ ಬೆಳವಣಿಗೆಗಳು ಆದ ಬಳಿಕ ನಿಮ್ಮ ಆಪ್ತ ಸ್ನೇಹಿತ ಸಿದ್ದರಾಮಯ್ಯ ನಿಮ್ ಜೊತೆ ಮಾತನಾಡಿದ್ರ ರಾಜಕೀಯ ವಿಚಾರಗಳಿಗೆ? ರಾಜಕೀಯವಾಗಿ ಏನೋ ಮಾತಾಡಿಲ್ಲ. ಮೂಡ ಸಂಕಟ ಬಂದಾಗ ನಾನೇ ಹೋಗಿ ಹೇಳಿದೆ, ಹೆದರಬೇಡ, ಸಂಕಷ್ಟದ ಸಾಥಿಗಳು ನಾವು, ನಿಮ್ ಪರವಾಗಿ ನಿಲ್ತೀನಿ ಸ್ಟೇಟ್ಮೆಂಟ್ ಕೊಟ್ಟೆ. ಅದು ಬಿಟ್ಬಿಟ್ಟು ನಾನು ರಾಜಕೀಯವಾಗಿ ಸೇರ್ತೀನಿ ಅಂತ ನಾವೇ ಹೇಳಲಿಲ್ಲ, ಬರ್ರಿ ಅಂತ ಅವರು ಹೇಳಲಿಲ್ಲ. ಕಾಂಗ್ರೆಸ್ ಹೋಗೋ ಮನಸ್ಸಿನಾಗಾದ್ರೆ ಸಿಎಂ ಇಬ್ರಾಹಿಂ ಟೀಮ್ ಮಾಡಿಲ್ಲ, ಆ ಚಿಂತನೆ ಇಲ್ಲ. ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಹೋಗ್ಬೇಕಾದ್ರೆ ಸೇರ್ಬೇಕಾದ್ರೆ ಅದರದ್ದೇ ಆದಂತ ಒಂದು ಸಿದ್ಧಾಂತಗಳು. ನಾವು ಸಾವರು ವಯಸ್ಸೆಲ್ಲ ಮಸ್ಜಿದಲ್ಲಿ ಕರೀತಾರೆ ಬರ್ರೋ ಅಂತ, ಅಲ್ಲೇ ಹೋಗದೆ ಮುಂಡೆಗಳಿಗೆ ಕರೀದೆ ಇವ್ರು ಹೋದ್ರೆ ಕರೆದ್ರೆ
ಕರೆದೇವ್ರು ಹೋಗ್ಬೇಕಾಗತ್ತ. ಅಲ್ಲ ಅದೇ ಆ ಕರೆಯುವಂತ ಕೆಲಸ ಸಿದ್ದರಾಮಯ್ಯ ಯಾಕೆ ಮಾಡ್ತಿಲ್ಲ ಅಂತ. ಅವ್ನು ಬಹಳಷ್ಟು ಆತ್ಮೀಯರಲ್ಲ ನಿಮ್ಗೆ, ಬಹಳಷ್ಟು ಈಗಲೂ ಆತ್ಮೀಯ ಅವರ ರಾಜಕೀಯ ಏಳಿಗೆಗೆ ಬಹಳಷ್ಟು ಶ್ರಮಿಸಿದಿರಲ್ಲ ನೀವು. ಎಲ್ಲ ಶ್ರಮಿಸ್ತೀವಿ. ಬಾದಾಮಿ ಕರ್ಕೊಂಡು ಹೋದ ನಾನು. ಹೌದು. ಮೈಸೂರು ಬೈ ಎಲೆಕ್ಷನ್ ಅಲ್ಲಿ 323 ಓಟಿಗೆ ಗೆಲ್ಲಿಸಿದಾಗ ಅವಿರತವಾಗಿ ನನ್ನ ಪ್ರಾಣ ತ್ಯಾಗ ಮಾಡಿ ಇವ್ರನ್ನ 320 ಓಟಲ್ಲಿ ಗೆಲ್ಲಿಸಿದಾಗ ಶ್ರಮ ಪಟ್ಟವ್ರು ನಾವೆಲ್ಲ ಪಟ್ಟಿದ್ದೀವಿ. ಅದು ಅವರಿಗೂ ಗೊತ್ತಿದೆ. ಇನ್ನು ಅವ್ರು ಕರಿಬೇಕೋ ಬಿಡಬೇಕೋ ಅವ್ರಿಗೆ ಬಿಟ್ಟಿದ್ದು. ಬಾದಾಮಿಯವ್ರು ಒಂದ್ ವೇಳೆ ಸೋತಿದ್ರೆ ಸಿದ್ದರಾಮಯ್ಯ ಅವರು ಎಲ್ಲಿರ್ತಿದ್ವಿ? ಕಷ್ಟ ಕಷ್ಟ ಅವತ್ತು ಹೆಂಗೊಳಿತು ದಿವಸ. ಅವತ್ತು ಹೆಂಗೊಳಿತು ನಿಮ್ಗೆ? ನನಗೆ ನೋಡ್ರಿ, ನಾನು ಯಾವತ್ತು ನಿಮ್ಗೆ ಹೇಳೋದು ಅದೇ. ಅದು ನಾನು ಯಾರು ಅಂತ ದೇವೇಗೌಡ್ರಿಗೆ ಗೊತ್ತು, ಸಿದ್ದರಾಮಯ್ಯನಿಗೆ ಗೊತ್ತು. ನನ್ನನ್ನು ಅರ್ಥ ಮಾಡ್ಕೊಂಡು ಅವ್ರು ಇಬ್ರೇ. ನಾನು ಸಿದ್ದರಾಮಯ್ಯ ಹೇಳಿದೆ, ಮತ್ ಪುನಃ ಇಲ್ಲಿ ನಿಂತ್ರೆ ಸೋತಿರ್ ನೀವು ಚಾಮುಂಡೇಶ್ವರಿ ಬೇಡ. ನನ್ನ ತಲೆ ಬಂದ್ಬಿಟ್ಟು ನೋಡ್ದ ನಾನು. ಯಾಕಂದ್ರೆ ಫಸ್ಟ್ ಇಯರ್ ಒಂದು ಸಭೆ ಮಾಡಿದ್ರು, 30,000 ಜನ ಇದ್ರು. ಸಿದ್ದರಾಮಯ್ಯ ಭಾಷಣ ಮಾಡಿದಾಗ ಜನ ಚಪ್ಪಾಳೆ ತಟ್ಟೋದು ನೋಡ್ತಲ್ಲ, ಅವ್ರ ಮುಖಗಳು ನೋಡ್ಕೊಂಡು ಹೇಳ್ದ ಬರಲ್ಲ ಇಲ್ಲಿ. ಯಾಕೆ ಅಂದ್ರೆ ಫಸ್ಟ್ ನಾಯಕ ಭಾಷಣ ಮಾಡೋ 2 ಶಬ್ದ ಬೋಲ್ತಾರೆ, ದಗ 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 ಅಂತ ಹೊಡಿತವೆ. ಇವು ಪಕ್ಕದವರೇ ನೋಡ್ಕೊಂಡು ಹೊಡಿತಾ ಕೂತಿದ್ವು. 500 ರೂಪಾಯಿ ಬಿರಿಯಾನಿ ಪ್ಯಾಕೆಟ್ 1 ಜನ ಭಾಷಣ ಮಾಡಿ ಗೆಲ್ತಾರೇನ್ರಿ? ಇಲ್ಲಿ ಬಾದಾಮಿ ಇಲ್ಲಿ ಬೈ ಎಲೆಕ್ಷನ್ ಆಯ್ತು. ರಾಮನ್ ಶರೀಫ್, ಜಾಫರ್ ಶರೀಫ್ ಮೊಮ್ಮಗನಿಗೆ ನಿಲ್ಸಿದ್ರು. 1 ಸಭೆಗೆ ನಾನು ಹೋದೆ, 2ನೇ ಸಭೆಗೆ ಹೋಗಿ ನಾನು ಹೇಳಿದ್ರೆ ಸಿದ್ದರಾಮಯ್ಯನಿಗೆ 3ನೇ ಸಭೆಗೆ ಬರಲ್ಲ, ಇದು ಸೋಲ್ತೀವಿ ಅಂದೆ. ಯಾಕೆ ಹಂಗೆ ಹೇಳ್ತೀವಿ ಅಂದ್ರು, ಈ ಮೊದಲನೇ ಸಭೆಗೆ ಬಂದಿದ್ರಲ್ಲ ಅದೇ ಜನ 2ನೇ ಸಭೆಗೆ ಬಂದಿರೋದು, ಇವೇ 3ಗೆ ಬರ್ತವೆ. ಇವೇ ಭಾಷಣ ಮಾಡಿ ಏನ್ ಪ್ರಯೋಜನ? ಸಭೆಯಲ್ಲಿ ಜೆಪಿ ಮೂವ್ಮೆಂಟ್ ಇಂದ ಬಂದದ್ದು. ಮೂವ್ಮೆಂಟ್ ಏನು, ಸಂಗ್ರಾಮ ಏನು, ನೆಲದ ಬಿಸಿ ಇದೆಯೋ ತಣ್ಣಗಿದೆಯೋ ಕಾಲಿಟ್ಟ ತಕ್ಷಣ ಹೇಳ್ತೀವಿ ನಾವು. ಭಗವಂತನ ಕೃಪೆ, ಕರ್ನಾಟಕದ ಜನತೆ ಆಶೀರ್ವಾದಗಳು, ಪ್ರಚಾರ ಗುರುಮೂರ್ತಿಗಳ ಆಶೀರ್ವಾದದಿಂದ, ಸೂಫಿ ಸಂತರ ಆಶೀರ್ವಾದದಿಂದ ಆ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಹಾಗಾಗಿ ಇವತ್ತು ನನಗೆ 72 ವರ್ಷ ಆದ್ರೂ ಕೂಡ ಇವತ್ತು 18 ಗಂಟೆ ದುಡಿತಕ್ಕಂಥ ಶಕ್ತಿಯನ್ನು ಇಟ್ಕೊಂಡಿದ್ದೀವಿ. ಅದು ದಾಸೋಹದ ಫಲ. ಈಗ ಹಳೆ ಮೈಸೂರು ಭಾಗದಲ್ಲಿ ಮುಂದೆ ಜೆಡಿಎಸ್ ಅನ್ನ ಮತ್ತಷ್ಟು ಸ್ಟ್ರೆಂತ್ ಮಾಡ್ಬೇಕು ಅಂತ ಜೆಡಿಎಸ್ ನಾಯಕರುಗಳು ಲೆಕ್ಕಾಚಾರ. ನೀವ್ ಹೇಳ್ತಿದ್ದೀರಾ ನಮಗೂ ಮತ್ತೆ ಜೆಡಿಎಸ್ಗೂ ಕೆಲವೊಂದಷ್ಟು ತತ್ವ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಾಗಿದ್ದಾವೆ, ನಾವು ಹೊರಗಡೆ ಇದ್ವಿ, ಆದ್ರೂ ನಾವು ಜೆಡಿಎಸ್ ಅಂತ ಈ ಕ್ಷಣಕ್ಕೂ ಕೂಡ ನೀವ್ ಹೇಳ್ತಿದ್ದೀರಾ. ಒಂದು ವೇಳೆ ನಾಳೆ ಯಾವ್ದಾದ್ರು ಜೆಡಿಎಸ್ ಇಂದ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದೆ ಆಗ ಸಿಎಂ ಇಬ್ರಾಹಿಂ ಅವರ ಮುಂದಿನ ನಡೆ ಏನು? ಆ ಬಿ ಫಾರಂ ಅವ್ರ ಕೈಯಾಗಿರುವಾಗ, ಬಿ ಫಾರಂ ಇಲ್ಲ, ಜಿ ಟಿ ದೇವೇಗೌಡನ ಕೈಯಲ್ಲಿ ಹತ್ರ ಇರ್ಬೇಕು, ಇಲ್ಲ ನನ್ನ ಹತ್ರ ಇರ್ಬೇಕು. ಜಿ ಟಿ ದೇವೇಗೌಡ ನೀವು ಹೆಂಗ್ ನಂಬ್ತೀರಾ ಅಂತ? ಜಿ ಟಿ ದೇವೇಗೌಡರು ಬೆಳಿಗ್ಗೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಜಿ ಟಿ ದೇವೇಗೌಡರನ್ನ ಸಿದ್ದರಾಮಯ್ಯನವರು ತಿಳ್ಕೊಂಡಾರೆ, ನಾನು ತಿಳ್ಕೊಂಡಿದ್ದೀನಿ, ದೇವೇಗೌಡರು ತಿಳ್ಕೊಂಡಾರೆ. ಆದ್ರೆ ಜಿ ಟಿ ದೇವೇಗೌಡ ಬೆಳೆದು ಬಿಟ್ರೆ ಕುಮಾರಸ್ವಾಮಿ ಭವಿಷ್ಯ ಏನಾಗ್ಬೋದು ಅಂತ ಚಿಂತೆ ಇರೋದ್ರಿಂದ, ಪುತ್ರ ವ್ಯಾಮೋಹದಿಂದ ಇದಾಗ್ತಾ ಇಲ್ಲ. ಇವತ್ತು ಕೂಡ ಜಿ ಟಿ ದೇವೇಗೌಡರು ಬಿ ಫಾರಂ ಕೊಡುವಂತದ್ದು ಅವ್ರ ಕೈಯಲ್ಲಿ ಅಥವಾ ನನ್ನ ಕೈಯಲ್ಲಿ ಬಂದ್ರೆ, ಇವತ್ತು ಜನತಾದಳ ಮೈಸೂರು ಅಷ್ಟೇ ಅಲ್ಲ, ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಲಿಂಗಾಯತ್ ಮುಖಂಡರು ನನ್ನ ಜೊತೆಲಿ ಬರ್ತಾರೆ. ಬಿ ಫಾರಂ ಇವ್ರ ಕೈಯಲ್ಲಿ ಇಲ್ಲ ಅಂದ್ರೆ ಲೀಡರ್ಗಳಿಗೆ ಒಂದು ವಿಶ್ವಾಸ ಬರುತ್ತೆ, ಇವನ್ ಮಾರಲ್ಲ. ಹಾಗಾದ್ರೆ ಈಗ ಬಿ ಫಾರಂ ಇಟ್ಕೊಂಡಿರೋರು ಮಾಡ್ತಿದ್ದಾರೆ ಅಂತ. ಇನ್ನೇನ್ ಮತ್ತೆ ಈ 18-20 ಬರಕ್ ಕಾರಣ ಏನು? ಬೆಳಗಿನ ಸಾಯಂಕಾಲ ತಗ ಒಂದ್ ಹೆಸರು ಹೇಳ್ತಾರೆ, ಸಾಯಂಕಾಲ ಒಪ್ಪೇಗೌಡ ಯಾಕೆ ಹೋದ ದುರ್ಗದಿಂದ, ಅವನ MLC ಮಾಡ್ತೀನಿ ಅಂತ ಹೇಳಿ ಎಲ್ಲ ಹೇಳ್ತಾನೆ. ಇದ್ದಕ್ಕಿದ್ದಂಗೆ ಶರಣ್ ಕುಮಾರ್ ಮಾಡ್ಬಿಟ್ರಿ. ಶರಣ್ ಕುಮಾರ್ ನನ್ನ ಸ್ನೇಹಿತರೆ, ಬಿಡಿ, ನಿಮ್ಮೇಲೆ ನಂಬೋರು ಯಾರು? ದುಡ್ಡಿಗೆ ಟಿಕೆಟ್ ಮಾಡೋದಾದ್ರೆ ನಿಮ್ ಪಕ್ಷ ಯಾಕೆ ಕಟ್ಬೇಕು? ಬೆಳಿಗ್ಗೆ ಸಾರಾ ಮಹೇಶ್ ಅವರು ಮೈಸೂರಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ.
ಸಿಎಂ ಇಬ್ರಾಹಿಂ ಒಂದು ಸೌದು ಹೋಗಿರೋ ನಾಣ್ಯ, ಆ ನಾಣ್ಯವನ್ನು ಇಟ್ಕೊಂಡು ನಾವೇನ್ ಮಾಡೋಣ? ಹೌದಾ, ನೀವು ಸೌದು ಹೋಗಿದ್ದೀರಾ? 2000 ವರ್ಷದ ನಾಣ್ಯ ಹಳೆ ರೂಪಾಯಿ ಇದ್ರು ಅದಕ್ಕೆ ಬೆಲೆ ಈಗ 1,00,000. ಮಹೇಶ ತಿಳ್ಕೊ ಮಹೇಶಪ್ಪ, ಹಳೇದಿದೆಯಲ್ಲ, ಓಲ್ಡ್ ಇಸ್ ಗೋಲ್ಡ್. 24 ಕ್ಯಾರೆಟ್ ನಾವು, ಅದು ಸೌದೆ ಇರ್ಲಿ ಸೌದೆ ಇದ್ದಿರ್ಲಿ, ಅದಕ್ಕೆ ಬೆಲೆ ಮಾರ್ಕೆಟ್ ನಲ್ಲಿ ಇದೆ. ನಿಮ್ಗೇನಿದೆ ಬೆಲೆ? ಚನ್ನಪಟ್ಟಣದಲ್ಲಿ ನೀವು ಬಂದು ಬಾಜ ಬರ್ಸಿದ್ರಲ್ಲ, ಎಲ್ಲದ್ದು ಓಹೋ, ಒಂದೊಂದು ಹಳ್ಳಿಯಲ್ಲಿ ಜನರಿಗಿಂತ ಇವರೇ ಜಾಸ್ತಿ ಇದ್ರು. ಎಲ್ಲಾ ರಾಜ್ಯದಿಂದ ಕಳಿಸ್ಬಿಟ್ರು, ಹಂಚ್ಬಿಟ್ರು. ಎಲ್ಲ 150 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಓಟ್ ಹಾಕೋರ್ಗಿಂತಲೂ ಓಟ್ ಹಾಕ್ಸೋರು ಜಾಸ್ತಿ ಜನ ಇದ್ರು. ಜಾಸ್ತಿ ಜನ ಇದ್ರು. ಚನ್ನಪಟ್ಟಣನೇ ಬೆದರೋಯ್ತಿದ್ರು. ಹಾಗಾಗಿ ಏನಾಯ್ತು, ಇವರು ನಮ್ಮ ಅಸ್ತಿತ್ವವನ್ನ ಸಾರಾಮಹೇಶ ಕಳ್ಕೊಂಡ್ರೆ. ಸ್ಟೇಟ್ಮೆಂಟ್ ಕೊಟ್ಕೊಂಡು ನೀವು ಇವತ್ತು ವೆಂಟಿಲೇಟರ್ ಅಲ್ಲಿ ಇದ್ದೀರಿ. ಅಧಿಕಾರದ ಬಿಜೆಪಿಯ ದುಡ್ಡಿನ ವೆಂಟಿಲೇಟರ್ ಅಲ್ಲಿ ಇದ್ದೀರಿ. ಆ ವೆಂಟಿಲೇಟರ್ ತೆಗೆದ್ರೆ ನೀವು ಸತ್ತರಿ. ನಾವು ಸ್ವಯಂ ಮಿಷಿನ್ ಇಲ್ದೇನೆ ಉಸಿರಾಡ್ಕೊಂಡು ತಿರುಗಾಡ್ಕೊಂಡಿದ್ದೀವಿ. ನೀವು ಇಂಟೆನ್ಸಿವ್ ಕೇರ್ ಯೂನಿಟ್ ನಲ್ಲಿ ಇದ್ದೀರಿ. ಹುಷಾರ್, ನಿಮಗೆ ಇನ್ಫೆಕ್ಷನ್ ಬೇಗ ಆಗುತ್ತೆ. ನಮ್ಮ ಬಾಡಿಗೆ ಇನ್ಫೆಕ್ಷನ್ ಆಗೋದೇ ಇಲ್ಲ. ಒಳ್ಳೆದಾಗಿ ಸರ್. ನಿಖಿಲ್ ಪದೇ ಪದೇ ಸೋಲ್ತಾ ಇದಾರಲ್ಲ. 2019 ಮಂಡ್ಯ ಆಯ್ತು, 2023 ರಾಮನಗರ ಆಯ್ತು, 24 ಚನ್ನಪಟ್ಟಣ. ಈ ಸೋಲಿಗೆ ಅವ್ರು ಹೇಳ್ತಿರೋದು ಬೇರೆ ಬೇರೆ ಕಾರಣಗಳು. ನಿಮ್ ಪ್ರಕಾರ ಏನ್ ನೇರವಾಗಿ ಒಂದೇ ಇಂಥದ್ದೇ ಕಾರಣಕ್ಕೆ ನಿಖಿಲ್ ಸೋಲ್ತಿದ್ದಾರೆ ಪದೇ ಪದೇ? ತಮ್ಮ 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಬಹಳಷ್ಟು ಇಂಥ ಸೋಲುಗಳನ್ನ ನೀವು ಕೂಡ ಕಂಡಿರ್ತೀರಾ. ಕೆಲ ನಾಯಕರುಗಳ ಸೋಲುಗಳನ್ನ, ದೇವೇಗೌಡ ಸೋಲನ್ನು ನೋಡಿದಿರಾ, ಸಿದ್ದರಾಮಯ್ಯ ಅವರ ಸೋಲನ್ನು ನೋಡಿದಿರಾ, ಬೇರೆ ಬೇರೆ ನಾಯಕರುಗಳ ಘಟಾನುಘಟಿ ನಾಯಕರುಗಳ ಸೋಲುಗಳನ್ನು ಕೂಡ ನೋಡಿದಿರಾ. ಆದ್ರೆ ನಿಖಿಲ್ ಒಬ್ಬ ಯುವಕ ಬೆಳೆಯುವಂತಹ ಒಂದು ಸಂದರ್ಭದಲ್ಲಿ ಅದೇನು ಬೆಳೆಯೋದಕ್ಕೂ ಮೊದಲೇ ಚೂಡ್ತಿದ್ದಾರೆ ಅಂತಿದಾರಲ್ಲ, ಆತರ ಆಗ್ತಿದೆಯಲ್ಲ. ಒಂದು ಹಣ್ಣು ಇನ್ನೂ ಪಕ್ವವಾಗಿಲ್ಲ. ಎಳೆ ಹಣ್ಣು ಮರದಿಂದ ಕಿತ್ತರೆ ಒಣಗೋಗುತ್ತೆ. ಹಣ್ಣು ಬಲಿಯಾಗಿ ಬಿಡ್ಬೇಕು, ಅನುಭವ ಬರ್ಬೇಕು. ಎರಡನೇದು, ಆ ಸ್ಥಳೀಕರ ಇದನ್ನ ಕ್ಯಾಂಡಿಡೇಟ್ ಮಾಡಿ ಅನ್ಬೇಕು. ಅದು ಬಿಟ್ಟು ನೀವು ನಮ್ಮ ಮಗ ಕ್ಯಾಂಡಿಡೇಟ್ ಆಗ್ತಾರೆ ಅಂದ್ರೆ ಯಾರು ಒಪ್ಕೋತಾರೆ? ರಾಮನಗರದಲ್ಲಿ ಮಾಡಿದ್ದು ಅದೇ ನೀವು. ರಾಮನಗರದ ಹಳೆ ಜನತಾದಳ ಕಾರ್ಯಕರ್ತರು ಯಾರು ಒಪ್ಕೊಂಡಾರ? ಈಗ ಯಾರಿಲ್ಲ. ಚನ್ನಪಟ್ಟಣದಲ್ಲಿ ಇವತ್ತು ನೀವು ಅಲ್ಲಿ ಯೋಗೇಶ್ ಇದ್ದವ್, ಅಲ್ಲಿದ್ದು ಹೋಗಿ ಅವನ್ ಸಪೋರ್ಟ್ ತಗೊಂಡು ಪಾರ್ಲಿಮೆಂಟ್ ನಲ್ಲಿ ಗೆದ್ದು, ಡಾಕ್ಟರ್ ಮಂಜುನಾಥ್ ಅವ್ರ ಸಪೋರ್ಟ್ ತಗೊಂಡು ಅವರು ಗೆದ್ದು, ಕೊನೆ ಮೂಮೆಂಟ್ ನಲ್ಲಿ ನಿನಗಿಲ್ಲ ನನ್ನ ಮಗ ಅಂದ್ರೆ ಜನ ಹೆಂಗ್ ಹೋಗ್ತಾರೆ? ಇದೇ ಸೋಲಿಗೆ ಕಾರಣ. ಅದಕ್ಕೆ ಜನರ ಮಧ್ಯೆ ಇದ್ದು ನೀನ್ ಕ್ಯಾಂಡಿಡೇಟ್ ಆಗುವಂತ ಜನ ಎಂದು ಹೇಳ್ತಾರೋ ಅಂದವನ್ ಕ್ಯಾಂಡಿಡೇಟ್ ಆದಾಗ ಅವನ್ ಗೆಲ್ತಾನೆ. ಕೊನೆ 2 ದಿನ ಇದ್ದಾಗ ಜಮೀರ್ ಹೋಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಚನ್ನಪಟ್ಟಣದಲ್ಲಿ, ಕಾಲ ಅಂತ ಅಂದ್ರೆ ಕರಿಯ ಕುಮಾರಸ್ವಾಮಿ ಅಂತ. ಅದು ಒನ್ ಸೈಡ್ ಮಾಡ್ಬಿಡುತ್ತೆ ಒಕ್ಕಲಿಗರ ಮತಗಳನ್ನ ಅನ್ನೋ ರೀತಿಯಲ್ಲಿ ಚರ್ಚೆ ಆಯ್ತು. ಬಹಿರಂಗವಾಗಿ ಹೇಳಿಕೆಗಳನ್ನ ಬಿಜೆಪಿ ಅವರು ಹೇಳಿದ್ರು, ಜೆಡಿಎಸ್ ನಾಯಕರು ಕೂಡ ಹೇಳಿದ್ರು. ಹಾಗಾದ್ರೆ ಇದು ವರ್ಕೌಟ್ ಆಗಿಲ್ವಾ? ಅಷ್ಟು ಕೆಟ್ಟ ಹೇಳಿಕೆ ಕೊಟ್ಟಮೇಲೂ ಕೂಡ ಇವ್ರ ಸ್ವಭಾವ ಎಷ್ಟು ಕೆಟ್ಟದಿದೆ ಅಂತ ಜನರ ಮನಸ್ಸಿನಲ್ಲಿ. ಬಟ್ ಜಮೀರ್ ಹೇಳಿಕೆ ಕೆಟ್ಟದ್ದು ಅಂತ ತಾವ್ ಹೇಳಿದ್ರು. ಅದು ಶಿವಕುಮಾರ್ ಹೇಳೋರಲ್ಲ, ನಾನೇನ್ ಹೇಳೋದು? ನಾನೇ ಕೇಳಲಿ? ಅವ್ರ ಬಗ್ಗೆ ಒಳ್ಳೇದು ಕೆಟ್ಟದ್ದು ನಾನು ಎಂದೂ ಹೇಳಲಿಲ್ಲ. ಜಮೀರ್ ಬಗ್ಗೆ ಎಂದು ವಿಮರ್ಶನೆ ಮಾಡಕ್ ಹೋಗೋದು ಇಲ್ಲ, ಅವಶ್ಯಕತೆ ಇಲ್ಲ ನಮ್ಗೆ. ನಮ್ಮ ಲೈನ್ ನಾವೆಲ್ಲ ಬೆಳೆದು ಬಿಟ್ಟಿದೀವಿ. ಈ ನಾವಂತದ್ದು ಈ ಮಟ್ಟಕ್ಕೆ ಬರಕ್ ನಮ್ ಕೈಲಿ ಆಗಲ್ಲ. ಕೆಟ್ಟದ್ದು ಅಂತ ಅವ್ರ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ. ಅಷ್ಟು ಹೇಳಿದ ಮೇಲೂ ಕೂಡ ಜನ ಓಟ್ ಕೊಟ್ಟಿರ್ಬೇಕಾದ್ರೆ ಇವ್ರ ಪರಿಸ್ಥಿತಿ ಏನು ಅನ್ನೋಕ್ಕಂಥದ್ದೇ ಲೆಕ್ಕ ಹಾಕೊಳ್ಳಿ. ಇವ್ರ ಪರಿಸ್ಥಿತಿ ಏನು ಅಂತ ಲೆಕ್ಕ ಹಾಕೊಳ್ಳಿ. ಅಷ್ಟು ಕೆಡಿಸ್ಕೊಂಡಿದ್ದಾರೆ ಇವರು. ಆಮೇಲೆ ಯೋಗೀಶನ ಮೇಲೆ ಯೋಗೀಶಿಗೆ ಸಿಕ್ಕಿರ್ತಕ್ಕಂಥ ಮತಗಳವು
ಅದು ಕಾಂಗ್ರೆಸ್ ಸಿಕ್ಕಿರೋ ಮತ್ತೆ ಕಾಂಗ್ರೆಸ್ ಶಿವಕುಮಾರ್ ಹೇಳಿದ್ರಲ್ಲ ನಮ್ಗಿರೋದೇ 16,000 ಅಂತ. ಅದು ಯೋಗೇಶ್ ಇದು 80% ಜಯ ಯೋಗೇಶ್ ವ್ಯಕ್ತಿತ್ವಕ್ಕೆ ಸೇರೋದು. ಅವ್ನು ಇಂಡಿಪೆಂಡೆಂಟ್ ನಿಂತರೂ ಗೆಲ್ತಿದ್ದ. ಇನ್ನೊಂದು 5,000 ಓಟ್ ಜಾಸ್ತಿನೇ ಬಂದರು. ಟ್ರಯಾಂಗಲ್ ಫೈಟ್ ಆಗಿದ್ರೆ ಯಾವ್ದು ಇನ್ನೂ ಜಾಸ್ತಿ ಓಟ್ನಲ್ಲಿ ಗೆದ್ದಿರು. ಅವಾಗ ಜನತಾದಳ ಸೀದಾ 80 ಅಲ್ಲ 60ಕ್ಕೆ ಹೋಗ್ಬಿಡೋದು. ಇನ್ನು ಒಕ್ಕಲಿಗರು ಜಿತ್ಕಟ್ ನಮ್ಮೂರ್ ಗೌಡ ಅಂತ ಹೇಳಿ ಎತ್ತು ಬಿಡೋದು. ಆದ್ರೂ ಅವ್ರು ತೀರ್ಮಾನ ತಗೊಂಡ್ರು, ಕಾಂಗ್ರೆಸ್ ನಿಂತರು, ಆಯ್ತು, ಅವ್ರದ್ದು ಓಟ್ ಇತ್ತು, ಗೆದ್ದಿದ್ದಾರೆ. ಈಗ ಮುಂದಿನ ನಡೆ ಕಾಂಗ್ರೆಸ್ ಕೂಡ ತಿದ್ಕೋಬೇಕಾಗಿದೆ. ಈ ವಕ್ಫಿನ ಬಗ್ಗೆ ವಿನಾಕಾರಣ ಸೃಷ್ಟಿ ಮಾಡ್ಬಿಟ್ರು. ಅದು ಈ 3 ಕ್ಷೇತ್ರಗಳಲ್ಲಿ ವರ್ಕೌಟ್ ಆಯ್ತು. ಅದು ಏನೆಲ್ಲ ಅಲ್ಲಿ ಯೋಗೇಶ್ ಬಿಟ್ರೆ ಇನ್ನೇನು ವರ್ಕೌಟ್ ಆಗಿಲ್ಲ. ಅಲ್ಲ, ನಾನು ಚನ್ನಪಟ್ಟಣಕ್ಕಷ್ಟೇ ಸೀಮಿತವಾಗಿ ವಿಚಾರ ಸಿಗ್ಗಾವಿ ಮತ್ತೆ ಸಂಡೂರಲ್ಲಿ ವರ್ಕೌಟ್ ಆಗಿಲ್ಲ. ಅದು ಸ್ವಲ್ಪ ಮಟ್ಟಕ್ಕೆ ಸಿಕ್ಕಾವಿಲ್ಲ, ಅದು ವರ್ಕೌಟ್ ಆಯ್ತು. ಇದ್ರೆ ಸತೀಶ್ ಜಾರಕಿಹೊಳಿ ಮಾಡಿರೋ ಕೆಲಸಕ್ಕೆ 25,000 30,000 ಲೀಡ್ ಬರ್ಬೇಕಾಯ್ತು. ಆದ್ರೆ ಅದು ಕಡಿಮೆ ಆಗಕ್ ಕಾರಣ ಈ ವಕಫ್. ಇದು ಬಿಜೆಪಿ ಅವ್ರು ಬಿಡಲ್ಲ ಇದನ್ನ. ಅದನ್ನ ನಾನು ರೈತ ಸಂಘದವ್ರ ಜೊತೆ ಈಗಾಗಲೇ ಮಾತಾಡ್ಕೊಂಡು ನಮ್ಮದೇ ಆದಂತ ಒಂದು ಪ್ರವಾಸವನ್ನು ಶುರು ಮಾಡ್ತಾ ಇದ್ವಿ. ಎಲ್ಲಿ ಪಾಣಿ ಇದೆ ಆ ಜಮೀನ್ ರೈತರದ್ದು, ಏನು ವಕ್ಫ್ ಬೋರ್ಡ್ ಜಮೀನು ಕಳ್ಕೊಳತ್ತು ಅದ್ರ ಪರಿಹಾರವನ್ನು ಸರ್ಕಾರ ವಕ್ಫ್ ಬೋರ್ಡ್ ಕೊಡ್ತಕ್ಕಂಥ. ದೇವೇಗೌಡರ ಕುಟುಂಬ ರಾಜಕಾರಣಕ್ಕೆ ನಾವು ಅಡ್ಡ ಆಗ್ತೀವಿ, ಕುಟುಂಬ ರಾಜ್ಯವನ್ನ ಮುಗಿಸ್ತೀವಿ ಅನ್ನೋದು. ದೇವೇಗೌಡರ ಕುಟುಂಬ ರಾಜಕೀಯವನ್ನ ಮುಗಿಸ್ತೀವಿ ಅನ್ನುವಂತಹ ಬಹಿರಂಗ ಹೇಳಿಕೆಯನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ರು. ಅದಕ್ಕೆ ಇವತ್ತು ಸಿಎಂ ಇಬ್ರಾಹಿಂ ಅವರು ಕೂಡ ಧ್ವನಿಗೂಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವರು ಕೂಡ ಮುಂದುವರಿತಾ ಇದ್ದಾರೆ. ಅಂದ್ರೆ ಓವರಾಲ್ ಮೂವರು ಕೂಡ ಒಂದೇ ನಿಲುವು, ದೇವೇಗೌಡರ ಕುಟುಂಬ ರಾಜಕಾರಣಕ್ಕೆ ಅಂತೆ ಆಡ್ಬೇಕು. ನೋಡ್ರಿ, ಕುಟುಂಬ ರಾಜಕಾರಣ ಅಂದ್ರೆ ಅದಕ್ಕೊಂದು ಮಿತಿ ಇರುತ್ತೆ. ಶಿವಕುಮಾರ್ ಕುಟುಂಬ ರಾಜಕಾರಣ ಮಾಡಿದಾರೆ, ಮಾಡಲ್ಲ. ಅವ್ರ ತಮ್ಮ, ಅವ್ರ ಬಾಮೈದ, ಅವರ ತಂಗಿ ಗಂಡ ಅವರು ಗೆದ್ದು ಬಂದರು. ಸಿದ್ದರಾಮಯ್ಯನ ಮಗ ಅವರು ಬಂದರು. ಇಲ್ಲಿ ಒಬ್ಬ ಮಗ ಇಬ್ರು ಬಂದ್ರು. ಪೂರ ಮನೆ ಮಂದಿ ಎಲ್ಲ ಅವರೇ ಅಂದ್ರೆ ಇದೆಂತ ಕುಟುಂಬ? ಇದು ಬೇರೆ ಕುಟುಂಬ ಇಲ್ವೇ? MLA ನೀವು, MP ನೀವು, MLC ನೀವು, ಅಲ್ಲಿ ಪ್ರಜ್ವಲ, MP, ಸೂರಜ್, MLC. ಆ ಸೂರಜನ ಅವ್ವ ಅಸೆಂಬ್ಲಿ ಕೂಡ ಕೂತಿತ್ತು. ಗಲಾಟೆ ಮಾಡಿ ಆಗಲ್ಲ ಅಂತ ಹೇಳಿದ್ವಿ. ಆ ಪ್ರಕಾಶ್ ಮಗನಿಗೆ ಬಿಫಾರ್ಮ್ ಕೊಟ್ವಿ. 23ರಲ್ಲಿ ನಿಮ್ಮನ್ನ ಹಂಗಾದ್ರೆ ನಿದ್ದೆ ಮಾಡಕ್ ಬಿಟ್ಟಿಲ್ಲ ಸ್ವಲ್ಪ ದಿನ, ಬಿಫಾರ್ಮ್ ಕೊಡ್ಬೇಕಾದ್ರೆ. ಇದೇ ಜಗಳ ಹಾಸನದಲ್ಲೂ ಜಗಳ, ಎಲ್ಲಾ ಕಡೆ ಇದೇ ಜಗಳ. ಒಂದೊಂದು ಕ್ಷೇತ್ರಕ್ಕೆ 3-4 ಜನ ಎದುರಿಸಿ ಕೊನೆಗೆ ಪೂರ ಇದ್ರೆ ಜನತಾದಳ ಅವತ್ತೇ 60 ಸೀಟ್ ಕ್ರಾಸ್ ಮಾಡಿದ್ವಿ. ಕೋಲಾರದಲ್ಲಿ ಪಾಪ ಎಂತ ಒಳ್ಳೆ ಕ್ಯಾಂಡಿಡೇಟ್ ಅಂತ ಇವ್ರ ಕಡೆಯಿಂದ ಸೋಲ್ತು. ಅಂದ್ರೆ ಬಿಫಾರ್ಮ್ ಆಕಾಂಕ್ಷಿಗಳು ನಮ್ಗೆ ದೊಡ್ಡವರು ಹೇಳಿದ್ದಾರೆ, ಇನ್ನೊಬ್ರು ಹೇಳಿದ್ದಾರೆ ಅಂತ ಬರ್ತಿದೆ ಸರ್. ತಮ್ಮ ಹತ್ರ ತಾವು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅಲ್ಲ, ಬಿಫಾರಂ ಸೈನ್ ಹಾಕೋದು ಕುಮಾರಸ್ವಾಮಿ ತಗೊಂಡಿದ್ರು, ನನ್ನ ಹತ್ರ ಇರ್ಲಿಲ್ಲ. ಸೈನ್ ಹಾಕಿ ಇವ್ರು ಕೊಡೋರು, ಕೊಟ್ಬಿಡಿ ನಾ ಕೊಡ್ತಿರ್ಲಿಲ್ಲ. ತಪ್ಪು ಮಾಡಿದ್ರೆ ಚೇಂಜ್ ಮಾಡಿದ್ವಿ. ಎಷ್ಟಕ್ಕೆ ಜಗಳ ಆಡಿಲ್ಲ ನಾನು. ಆ ಗುಬ್ಬೇಲ್ ಶ್ರೀನಿವಾಸ್ ಅತ್ತೆ ಬಿಟ್ಟಿದ್ದೆ ಅಲ್ಲ, ಆ ಒಬ್ಬರಿಂದ 3 ಸೀಟ್ ಹೋಯ್ತು. ಹೌದು, ಅತ್ತೆ ಬಿಡಬೇಡಿ ಅಂತ ನನ್ನ ಮೇಲೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಆ ಹೇಳೋ ಅಧಿಕಾರ ಅಧ್ಯಕ್ಷರಿಗಿಲ್ಲ, ಅಲ್ಲೇ ಸತ್ರು ಇವ್ರು. ಇನ್ ಮುಸ್ಲಿಮ್ಸ್ ಯಾಕೆ ನಿಮ್ ಜೊತೆ ಓಟ್ ಕೊಡ್ತಾರೆ? ಒಬ್ಬ ಅಧ್ಯಕ್ಷನಾಗ ಅದು ಹೇಳೋ ಅಧಿಕಾರ ಇಲ್ಲ ಅಂದಾಗ ಮುಸ್ಲಿಮ್ಸ್ ನಿಮ್ ಜೊತೆ ಇರ್ತಾರ? ಅದ್ ನೋಡಿ ನಾನು ಸವಾಲು ಕೇಳಿದೆ, ನಿಮ್ಗೆ ಇಷ್ಟ ಬಂದು ಮಾಡ್ಕೊಡ್ರಪ್ಪ ಅಂತ. ಎಲೆಕ್ಷನ್ 10 ದಿವಸ ಇದ್ದಾಗ ನಾನು ಸ್ವಿಚ್ ಆಫ್ ಮಾಡ್ಕೊಂಡೆ. ಹಾಗಾದ್ರೆ ಅವತ್ತು ತಾವು ರಾಜ್ಯಾಧ್ಯಕ್ಷರಾಗಿದ್ರು ಕೂಡ ನಾಮಕಾವಸ್ಥೆ ಆಗಿದ್ರಿ, ಅಷ್ಟೇ ಇದ್ದಿದ್ದು. ಎಲ್ಲಾ ಅಧಿಕಾರವನ್ನ ಕುಮಾರಸ್ವಾಮಿ ಮತ್ತೆ ಅದೇ ಬಂದಿತ್ತು, ಅಲ್ಲೇ ಹೊಡ್ತಾ ಬಿದ್ದಿದ್ದೀವಿ. ಅದಕ್ಕೆ ಈಗ ನಾನು ಹೇಳೋದು, ಬಿಫಾರಂ ಇಟ್ಕೊಂಡು ನೀವು JDS ಬಿಫಾರಂ ಇಲ್ಲ, GT ದೇವೇಗೌಡರು ಕೈ ಕೊಡಿ, ಇಲ್ಲ ನಮ್ ಕೈ ಕೊಡಿ, ನೋಡಿ ಅವಾಗ ಪಾರ್ಟಿ. ಒಟ್ಟಾರೆ ಅಲ್ಲ ಆಗ್ಲಿಲ್ಲ ಅಂದ್ರೆ JDS ನ ಮುಂದಿನ ಪರಿಸ್ಥಿತಿ ಏನಾಗುತ್ತೆ ಸರ್ ರಾಜ್ಯದಲ್ಲಿ?
ಏನು ದರ್ಪಣ ಬಿಯೋದೆ ಆಗೋದಿಲ್ಲ. 23ರಲ್ಲಿ 19 ಸ್ಥಾನ ಗೆದ್ದಿದ್ರು. Yes. ಈಗ ಒಂದು ಲೆಸ್ ಆಯ್ತು, 18 ಆಯ್ತು. 18ರಲ್ಲಿ ನೆಕ್ಸ್ಟ್ ಜನ ಯಾವಾಗ ಹೋಗ್ತಾರೆ ಹೊರಗಡೆ? ಗಯಾ ಘಟಾಚಾರ್ಯ ಪಿಂಡ ಸಮರ್ಪಯಾಮ ಅಂತೇಳಿ ಪಿಂಡ ಸಮರ್ಪಣೆ ಮಾಡಿ ಕೂತ್ಬಿಡೋದು. ಕೈ ತರಬೇಕ ಕಟ್ಕೊಂಡು ಹೆಂಗೂ ಬಿಜೆಪಿಯಲ್ಲಿ ಇದ್ದಾರೆ. ಓಂ ನಾರಾಯಣಾಯ ನಮಃ, ಓಂ ಕೇಶವಾಯ ನಮಃ, ಓಂ ಮೃತ್ಯು ಸಂಸ್ಥಾಯ ನಮಃ, ಓಂ ಮೃತ್ಯಾಯ ನಮಃ, ಮೃತ್ಯುಂಜಯ ನಮಃ, ಪಿಂಡ ಸಮರ್ಪಯಾಮಿ ಮುಗಿತಲ್ಲಿ. ನಿಮ್ ಪ್ರಕಾರ ಜೆಡಿಎಸ್ ಸಮರ್ಪಯಾಮಿ ಹಾಗೆ ಅಷ್ಟೇ ಆಗಿರೋದು, ಇನ್ನೇನು ಉಳಿದಿತ್ತೆ? ಅಂದ್ರೆ ಈ ಮನೆಯೆಲ್ಲ ಗೆದ್ದಿಲ್ಲ ಅಂದ್ರೆ ಪಕ್ಕದಲ್ಲಿ ಗೆದ್ದ ನೀವು. ಹಾಗಾದ್ರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ಎರಡೇ ಪಕ್ಷಗಳ ನಡುವೆ ಪೈಪೋಟಿ ಆಗುತ್ತೆ. ಅದಕ್ಕೆ ನಾವು ಚಿಂತನೆ ಮಾಡೋದು ಮೂರನೇ ಪಕ್ಷ ತರಬೇಕು ಅನ್ನೋ ಚಿಂತನೆ ಅದಕ್ಕೆ ನಡೆಸ್ತಾ ಇರೋದು. ಯಾರೆಲ್ಲ ಇದ್ದೀರಿ ಸರ್? ಸಿಎಂ ಇಬ್ರಾಹಿಂ ಎಲ್ಲ ನಾವಿದ್ದೀವಿ, ಕೋಡಾಡಿ ಚಂದ್ರಶೇಖರ್ ಇದ್ದಾರೆ, ಕನ್ನಡ ಹಿತರಕ್ಷಣಾ ಸಮಿತಿ ನಾರಾಯಣ ಗೌಡರು ಇದ್ದಾರೆ, ಬಹುಜನ್ ಸಮಾಜ್ ಪಾರ್ಟಿಯ ಮುನ್ಸದ ಮಾರಪ್ಪನವರು ಗೋಪಿ ಅವರು ಇದ್ದಾರೆ, ರಿಪಬ್ಲಿಕನ್ ಪಾರ್ಟಿ ಅವರು ಇದ್ದಾರೆ, ಲಿಂಗಾಯತ್ ಸಮಾಜದ ಜಾಮದಾರ್ ಅವ್ರ ಜೊತೆ ಈಗೆಲ್ಲ ಮಾತುಕತೆ ಆಡ್ತಾ ಇದ್ದೀವಿ. ಎಲ್ಲ ಸಜ್ಜನರು ಸೇರಿದ್ರೆ ಒಂದು ಶಕ್ತಿ ಆಗುತ್ತೆ. ಅಂದ್ರೆ ಮತ್ತೊಂದು ಪ್ರಾದೇಶಿಕ ಪಕ್ಷವನ್ನ ರಾಜ್ಯದಲ್ಲಿ ಕಟ್ತೀರಾ? ಅವಶ್ಯಕತೆ ಇದೆ, ಅದೇ ಇವತ್ತು ವಿಚಾರ ಮಾಡ್ತೀವಿ. ಜೆಡಿಎಸ್ ಆ ಸ್ಥಾನ ತುಂಬಕ್ ಆಗ್ಲಿಲ್ಲ, ಹಾಗಾಗಿ ಆ ಸ್ಥಾನವನ್ನ ತುಂಬುವಂತಹ ಕೆಲಸ ಮಾಡ್ತೀವಿ. ನಿಶ್ಚಿತವಾಗಿ ಯಾವಾಗ ಆಗ್ಬೋದು ಸರ್ ಇದೆಲ್ಲ? ನಡೀತಾ ಇದೆ. ಈಗಾಗಲೇ ಕೋಡಾಡಿ ಚಂದ್ರಶೇಖರ್ ಬರ್ತಾರೆ. ಒಂದು ಸಣ್ಣ ಸಮಿತಿ ಮಾಡಿದ್ದೀವಿ, ಕರಡು ರೆಡಿ ಮಾಡಿಕೊಡಿ ಅಂತ. ಗೋಪಿ ಅಂತೇಳಿ ಬಹುಜನ ಸಮಾಜ್ ಪಾರ್ಟಿ ಆಲ್ ಇಂಡಿಯಾ ಸಂಚಾಲಕರು ಅವರ ನೇತೃತ್ವದಲ್ಲಿ ಮಾಡಿದ್ದೀವಿ. ರೂಪರೇಷೆ ಆಗಿರ್ಬೇಕು, ಸಿದ್ಧಾಂತ ಏನಿರ್ಬೇಕು, ತತ್ವ ಏನಿರ್ಬೇಕು, ರೈತರ ಬಗ್ಗೆ ನಮ್ಮ ಅಭಿಪ್ರಾಯ ಏನಿರ್ಬೇಕು, ಕಾರ್ಮಿಕರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಮುಂದುವರೆದ ಸಮಾಜದ ಬಗ್ಗೆ, ಇವನ್ ಬ್ರಾಹ್ಮಣರಿಗೂ ನ್ಯಾಯ ಕೊಡಬೇಕು. ಆ ಚಿಂತನೆಯಲ್ಲಿ ಒಂದು ಕರಡನ್ನು ತಯಾರು ಮಾಡ್ತಾರೆ. ಅಲ್ಲ, ಭಾಷಣ ಮಾಡೋದಕ್ಕೆ ಸಿಎಂ ಇಬ್ರಾಹಿಂ ಇದ್ದಾರೆ, ಹೋರಾಟ ಅಂತ ಇಳಿದು ಹೋರಾಟ ಮಾಡೋದಕ್ಕೆ ನೀವ್ ಹೇಳ್ದಂಗೆ ನಾರಾಯಣ ಗೌಡ್ರು ಇದ್ದಾರೆ, ರೈತ ಮುಖಂಡರು ಕೂಡ ಇದ್ದಾರೆ. ಆದ್ರೆ ದುಡ್ಡು ಹಾಕೋದಕ್ಕೆ ಯಾರಿದ್ದಾರೆ ನಿಮ್ ಜೊತೆ? ದುಡ್ಡು ಗೆಲ್ಲತ್ತೆ ಕುದುರೆ ಗೊತ್ತಾಗ್ಬಿಟ್ರೆ ರೇಸ್ ಕಷ್ಟ ಇದೆ. ಎಲ್ಲ ಕುದುರೆಗೆ ಜಾಸ್ತಿ ಡಿಮಾಂಡ್. ಒಂದ್ಸಲ ಇವ್ರು ಗೆಲ್ತಾರೆ ಅಂತ ಗೊತ್ತಾಯ್ತು ಅಂದ್ರೆ ಎಲ್ಲಷ್ಟಿಗೆ ತಾನೇ ಮಾಡೋದು. ಆಮೇಲೆ ನಮಗೆ ಇವ್ರಷ್ಟು ದುಡ್ಡು ಬೇಕಾಗಿಲ್ಲ. ನನ್ನ ಅಸೆಂಬ್ಲಿ ಕ್ಷೇತ್ರದಲ್ಲಿ ನಮ್ಗೆ 40-50 ಲಕ್ಷ ರೂಪಾಯಿ ಕಾರು, ಪೆಟ್ರೋಲು, ಏನ್ ಚುನಾವಣಾ ಆಯೋಗಕ್ಕೆ ಲಿಮಿಟ್ ಇದೆ, ಅಷ್ಟೊಳಗೆ ಸಿಕ್ಕಿದ್ರು ಕೂಡ ಗಂಜಿ ಕೂಡ ನಮ್ಮ ಕಾರ್ಯಕರ್ತರು ಪಕ್ಷ ಕೆಲಸ. ಮೊನ್ನೆ ನಡೆದಂತಹ 3 ಚುನಾವಣೆಗಳ ನೋಡಿದ ಬಳಿಕನೂ ಕೂಡ ನೀವು ಈ ರೀತಿ ಮಾತಾಡ್ತಿದ್ದೀರಲ್ಲ, ದುಡ್ಡಿಂದ ಚುನಾವಣೆ ಮಾಡಕ್ ಆಗುತ್ತೆ? ಜನ ಗೊತ್ತಿದೆ ಮೊಂಡ ಮಕ್ಳ ಹತ್ರ ದುಡ್ಡಿದೆ ಅಂತ. ನಾವು ಖಾಲಿ ಕೈಗಳು, ನಮ್ಮ ಹತ್ರ ಏನ್ ಕೇಳೋದು? ಅಂದ್ರೆ ಅದು ದುಡ್ಡು ತಗೊಂಡ್ರೆ ಅಷ್ಟೇ ಅಷ್ಟೇ. ಜೈನಮ್ಮ ಪಾರ್ವತಿ ಪತಿಹಾರ ಮಹಾದೇವ್ ಕೊಡ್ತಾ ಇರು ಅಂತ ಹೇಳಿ ಭಿಕ್ಷೆ ಪಕ್ಷೆ ಪಾತ್ರ ತಗೊಂಡು ಭಿಕ್ಷೆ ಹೋದ್ರೆ ಜನ ಅವ್ರ ಕಡೆ ಇರ್ತಾವ, ಏನಿಲ್ಲ ಮಾಡುವ ಇವ್ರಿಗೆ ಹೇಳ್ತಾರೆ. ಹಾಗಾದ್ರೆ 2025ರ ಹೊಸ ವರ್ಷಕ್ಕೆ ಸಿಎಂ ಇಬ್ರಾಹಿಂ ಅವರ ರಾಜಕೀಯ ಹೊಸ ಪರ್ವ ಶುರುವಾಗುತ್ತೆ. ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ಪರಿವಾರ ಆಗ್ಬೇಕು ಪ್ರಯತ್ನದಲ್ಲಿ ನಾನು ಅದರಲ್ಲೊಬ್ಬ. ಸಿಎಂ ಇಬ್ರಾಹಿಂ ಒಂದು ವ್ಯಕ್ತಿ ಅಲ್ಲ, ಇದು ರಾಜ್ಯದ ಹಿರಿಯರ ಪಾದದ ಧೂಳಿ. ನಾನು ಆ ಹಿರಿಯರ ಪಾದದ ಧೂಳಿ ನನ್ನ ತಲೆ ಮೇಲೆ ಬಿದ್ದಿದ್ದೇವೆ, ಅದೇ ನನ್ನ ಶಕ್ತಿ. ಆ ಕಡೆ 25ಕ್ಕೆ ಕಾಂಗ್ರೆಸ್ ಅಲ್ಲೂ ಹೊಸ ಪರ್ವ ಶುರುವಾಗ್ತಾ ಇದೆ ಅಂತಲ್ಲ, ನಿಮ್ಮ ಸ್ನೇಹಿತ ಬಹುತೇಕ ಬದಲಾವಣೆ ಆಗೋ ಚಾನ್ಸಸ್ ಇದೆ ಅನ್ನೋ ಚರ್ಚೆ ಆರಂಭ ಆಗಿದೆ. ನಾನು ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ಪರಿವರ್ತನೆ ಆಗತ್ತೋ ಆಗಲ್ಲೋ, ಅನ್ಯರನ್ನು ಕಂಡು ನೀವೇಕೆ ಸಂಚರಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿ. ಅನ್ಯರ ಚಿಂತೆ ನಮ್ಗೆ ಯಾಕೆ? ನಾವು ಶುದ್ಧವಾಗಿದ್ರೆ ಸಾಕು. ಹೊಸ ಪಕ್ಷ ಕಟ್ಟಿದ ಬಳಿಕ ದೇವೇಗೌಡರನ್ನ ಆಹ್ವಾನ ಮಾಡ್ತಾರೆ. ನೀವೇ ಹೇಳ್ದಂಗೆ ಜೆಡಿಎಸ್ ಅಂತೂ ಇರಲ್ಲ ಮುಂದೆ ಅಂತ ಹೇಳಿದೆ. ಕಟ್ಟೋಕ್ಕಿಂತ ಮುಂಚೆನೆ ಅವ್ರಿಗೆ ಪತ್ರ ಬರೀತಿದ್ದ, ಆಶೀರ್ವಾದ ಬೇಕು ನಮ್ಗೆ, ಈ ತರ ತೀರ್ಮಾನ ತಗೋತಾ ಇದ್ದೀವಿ, ಈ ತರ ಅಭಿಪ್ರಾಯ ಬಂದಿದೆ, ನಾವು ಆದೇಶ ಏನ್ ಕೊಡ್ತೀರಿ ಬರೀತೀವಿ. ಅವ್ರು ಸ್ಪಂದಿಸಿದ್ರೆ ಒಳ್ಳೇದು, ಸ್ಪಂದಿಸ್ತಾ ಇದ್ರೆ ನಮ್ಮ ನಡೆ ನಮ್ದು, ಅವರ ನಡೆ ಅವರು. ಸರ್, ನಿಮ್ಗೆ ಸಂಬಂಧಪಡದೆ ಇರೋದು ಮತ್ತೊಂದು ವಿಚಾರ ಕೇಳ್ತೀನಿ. 40-50 ವರ್ಷ ತಾವು ಸುದೀರ್ಘ ರಾಜಕಾರಣದಲ್ಲಿದ್ದೀರಾ.
ಬಿಜೆಪಿಯನ್ನು ಕೂಡ ವಿರೋಧ ಪಕ್ಷದ ನಾಯಕರಾಗಿನೂ ನೋಡಿದ್ರೆ, ಅದೇ ರೀತಿ ಅಲ್ಲಿರುವಂತಹ ಆಗುಹೋಗುಗಳನ್ನು ನೋಡಿದ್ದಾರೆ. ಯಡಿಯೂರಪ್ಪವನ್ನ ನೋಡ್ತಿದ್ರ, ಯಡಿಯೂರಪ್ಪ ಅವ್ರ ಮಗನ ನೋಡ್ತಾ ಇದ್ರ. ಯಡಿಯೂರಪ್ಪ ಮಗನ ಬಗ್ಗೆ ತಾವ್ ಏನ್ ಹೇಳ್ತೀರಾ? ಯಡಿಯೂರಪ್ಪ ಅವ್ರ ಬಗ್ಗೆ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಏನ್ ಹೇಳ್ತೀರಾ? ನಾನು ಹೇಳದ್ನಲ್ಲ, ಈಗೇನ್ ಅದು ಕುಟುಂಬ ರಾಜಕಾರಣನೇ. ಒಬ್ಬ ಪಾರ್ಲಿಮೆಂಟ್, ಒಬ್ಬ ಅಸೆಂಬ್ಲಿ. ಈಗ ನನ್ನ ಮಗ, ನಾನೆಲ್ಲೂ ಹೇಳಕ್ ಹೋಗ್ಲಿಲ್ಲ, ಅವನಾಗಿ ಅವ್ನು ಬೆಳೀತಾ ಇದ್ದಾನೆ. ಅವ ಕಾಂಗ್ರೆಸ್ ಅಲ್ಲಿ ಇರ್ಬೇಕಲ್ಲ? ಕಾಂಗ್ರೆಸ್ ನಲ್ಲಿ ಅವನಾಗಿ ಅವ್ನು ಬೆಳೀತಾ ಇದ್ದಾನೆ. ನಾಳೆ ನಿನ್ ನಿಲುವು, ನೀನ್ ತೀರ್ಮಾನ ತಗೋ. ಇವತ್ತು ಯಡಿಯೂರಪ್ಪನವರು ಅವ್ರವ್ರ ಇದ್ರ ಮೇಲೆ ಅವ್ರಿಗೆ ಬಿಟ್ರೆ ಜನ ನಿಮ್ಮನ್ನ ಎತ್ತಬೇಕು. ಅಲ್ಲ, ಅವ್ರನ್ನಿರುವಂತ ಬಿಟ್ರೆ, ಇಲ್ಲ ನಿಮ್ಮ ಸ್ನೇಹಿತನ ಹೆಗಳಿಗೆ ಹಾಕ್ಬಿಟ್ರ, ನೋಡಪ್ಪ ನನ್ ಮಗನ ಅದು ಬೆಳೆಸಪ್ಪ ರಾಜಕೀಯ ಬಗ್ಗೆ ಅಂತ ಇಲ್ಲ ಕೇಳಿ, ಶಿವಕುಮಾರ್ ಕೇಳಿ, ಸಿದ್ದರಾಮಯ್ಯ ಕೇಳಿ. ನಾಳೆ ಬಂದವನಪ್ಪ ನಿಮ್ ಜೊತೆಯಲ್ಲಿ ಸೇರಿದ್ದಾನೆ, ನೀವು ಉಂಟು ಅವ್ರುಂಟು. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಕುಟುಂಬದ ರಾಜಕಾರಣ ಇರಬಾರ್ದು ಅನ್ನೋದು ನಿಮ್ಮ ಕೊನೆಯ ನಿಲುವು. ಒಬ್ರು ಇಬ್ರು ಜನ ತಡ್ಕೊತಾರೆ. ಹೌದು, ಒಂದು ವೃಕ್ಷ ದೇವೇಗೌಡ, ಒಂದು ಬೀಜ ಇರ್ಲಿ ಅಂತ ಹೇಳ್ದವ್ ನಾನು. ಉತ್ತಮ ಬೀಜ, ಇವ್ರು ಎಲ್ಲಾ ಬೀಜಗಳು ತಗೊಂಡು ನಡಕ್ ಶುರು ಮಾಡ್ಬಿಟ್ರಿ. ಇನ್ ಬೇರೆಯವ್ರ ಬೀಜ ನಡೋದಿಲ್ಲೇ. ನೀವು ಒಂದ್ ಬೀಜ ನಡೆದ್ರೆ 100 ಬೀಜಗಳು ತಂದು ಬಿಡ್ತಾ ಇದ್ದೀರಿ. ಅಲ್ಲೂ ನನ್ನ ಬೀಜ, ಇಲ್ಲೂ ನನ್ನ ಬೀಜ, ಮತ್ ಲೋಕಲ್ ಬೀಜ ಎಲ್ಲ ಹೋಗ್ಬೇಕು. ಲೋಕಲ್ ಒರಿಜಿನಲ್ ಎಲ್ಲ ನೀವೇ ಅಂತ ಹೇಳ್ತಿದ್ದೀರಾ? ನಾವಲ್ಲ, ಜನ, ಕಾರ್ಯಕರ್ತರು ಅವರನ್ನು ಬೆಳೆಸಿ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಬಂಧುಗಳು ಬಂದರೆ ಸಮಯವಿಲ್ಲವೆನ್ನಿ, ಪ್ರಜೆಗಳು ಬಂದರೆ ತೋರಣವ ಕಟ್ಟಿ. ಇದು ಸಿದ್ಧಾಂತ ಯಡಿಯೂರಪ್ಪನ ಮನಾಡಿದ್ದು. ಇದು ನೀವು ಬೆಳೆಸಿದ್ದಾರಿಗೆ ರಾಘವೇಂದ್ರ, ವಿಜೇಂದ್ರ, ಶೋಭಕ್ಕ ಅಡಿಷನಲ್. ಇಷ್ಟು ಬಿಟ್ರೆ ನೀವು ಮೂರನೇದು ಏನಾದ್ರು ಮಾಡಕ್ ಹೋಗಿದ್ದೀರಾ? ಯಾರನ್ನು ಬೆಳೆಸಲ್ವಾ ಯಡಿಯೂರಪ್ಪ? ಎಲ್ಲಿ ಅವ್ ಜನ ವಿಜೇಂದ್ರ, ಇವನು ಯತ್ನಾಳ್ ಏನ್ ಹೇಳ್ತಾನೆ, ಪ್ರತಾಪ್ ಸಿಂಹ ಏನ್ ಹೇಳ್ತಾನೆ,